Good morning, Shubhodaya. Very nice to see you, all of you, on time. Very good. Congratulations. ಸಮಯ ಪರಿಪಾಲನೆ ಮಾಡ್ತಾ ನೀವೆಲ್ಲರೂ ಸಾಧಕರೇ. I appreciate for that. Very good morning. Yeah. Good morning. Good morning, Ravish. Yeah. Good morning, Anita Raju. Thank you. Thank you. Thank you. ಓಕೆ, ಇವತ್ತು 29ನೇ ಸಕ್ಸಸ್ ಪ್ರಿನ್ಸಿಪಲ್ ಏನು ಅಂತ ನೋಡುವ ಸಮಯ. I'm going to share the ಸ್ಕ್ರೀನ್. ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇವತ್ತು. ತುಂಬಾನೇ ಅದ್ಭುತವಾಗಿರುವಂತಹ, ನಮ್ಗೆಲ್ಲ ಬೇಕಾಗಿರುವಂತಹ ನಮ್ಮ ಒಂದು ಟ್ರಾನ್ಸ್ಫಾರ್ಮೇಶನ್ ಜರ್ನಿಗೆ ಈ ಒಂದು ಅಂಶ ಬೇಕೇ ಬೇಕು. ಇದನ್ನೆಲ್ಲರೂ ಮಾಡ್ಲೇಬೇಕು. ಇವತ್ತೇನೇ ಆಗ್ಲಿ ಇವತ್ತಿಂದ ಮಾಡಕ್ ಶುರು ಮಾಡ್ಬೇಕು. ಓಕೆ, ಯಾ ಅಮೌಂಟ್ ಶೇರ್ ಮಾಡಿ ಸ್ಕ್ರೀನ್. 64 ಯಶಸ್ವಿ ತಂತ್ರಗಳು, ಸೂತ್ರಗಳು ಅಂತ ಏನ್ ಕರಿತೀವಿ, ಅದರಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ 29ನೇ ತಂತ್ರ. I'm going to share my screen right away. Yeah. Hope my screen is visible to all of you. ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. Okay, I'll make it a little bigger. Yeah. Very interesting topic ಅಲ್ಲ. Complete the past to embrace the future. ಭವಿಷ್ಯವನ್ನ ಸ್ವೀಕಾರ ಮಾಡೋದಕ್ಕೆ ಮೊದಲು ಭೂತಕಾಲವನ್ನ ಪೂರ್ಣಗೊಳಿಸಿ, ಹಿಂದಿನ ಕ್ಲಿಯರ್ ಮಾಡಿ, ಡ್ಯೂಸ್ನೆಲ್ಲ. ಆಗ್ಲೇ ನಮಗೆ ಭವಿಷ್ಯನ ಅಪ್ಕೊಳ್ಳಕ್ಕೆ ಅಥವಾ ಸ್ವೀಕರಿಸಕ್ಕೆ, ಅಂಗೀಕರಿಸಕ್ಕೆ, ಅಂದ್ರೆ ನಮ್ಗೆ ಬೇಕಾಗಿರುವಂತ ಜೀವನ, ನಾವೇನು ಕನಸು ಕಾಣ್ತಾ ಇದ್ದೀವಿ, ಆ ಜೀವನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. So none of us can change our yesterdays, but all of us can change our tomorrows. ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಕಾಲಿನ್ ಪವಲ್ ಅವರು. ಒಂದು ಕಾಲದಲ್ಲಿ ಅವರು ಜಾರ್ಜ್ ಡಬ್ಲ್ಯೂ ಬುಷ್ ಅವರ ಸೆಕ್ರೆಟರಿ ಆಗಿದ್ರು. ನಾವು ಯಾರು ಕೂಡ ಹಿಂದಕ್ಕೆ ಹೋಗಿ ನಮ್ಮ ಇತಿಹಾಸನ, ಹಿಂದೆ ನಡೆದಿರುವಂತಹ ಭೂತಕಾಲದಲ್ಲಿ ನಡೆದಿದ್ದ ಘಟನೆಗಳನ್ನ ಕರೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾರಿಗೂ ಸಾಧ್ಯ ಇಲ್ಲ ಪ್ರಪಂಚದಲ್ಲಿ. ಆದರೆ ನಾಳೆಯನ್ನ ನಾವು ಬದಲಾಯಿಸ್ಕೋಬಹುದು. ಈಗಿನ ನಾನು ಏನ್ ಕ್ರಿಯೆ ತಗೊಳ್ತೀನಿ, ಏನ್ ಕ್ರಿಯೆ, ಕ್ರಮ, ಪರಿಶ್ರಮ ಹಾಕ್ತೀನಿ, ಅದ್ರ ಪ್ರಕಾರ ನಾಳೆಯನ್ನ ನಾನು ನಿರ್ಮಾಣ ಮಾಡ್ಕೋಬಹುದು. ನಾವೆಲ್ಲ ಮಾಡ್ಕೋಬಹುದು, ಅವಕಾಶ ಎಲ್ಲರಿಗೂ ಇದೆ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಹೇಗೆ ಹೇಗ್ ಮಾಡೋದು? ಭೂತಕಾಲದಲ್ಲಿ ನಾವು ಯಾವತ್ತೂ ಕೂಡ ಜೀವನ ಮಾಡ್ತೀವಿ, ಯಾವತ್ತೂ ಕೂಡ ಯಾವತ್ತೋ ಒಂದಿನ ಆಗಿರುವಂತ ಘಟನೆಗಳು ಪದೇ 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 ನಮ್ಮ ಮನಸ್ಸಿನಲ್ಲಿ ಬರ್ತಾನೇ ಇರುತ್ತೆ. ಯಾವ ರೀತಿ ಅಂದ್ರೆ, ಒಂದು ದಿನದಲ್ಲಿ ಹೆಚ್ಚು ಸಮಯನ, ಮುಕ್ಕಾಲು ಸಮಯ ನಾವು ಹಿಂದೆ ನಡೆದಿರುವ ಘಟನೆಗಳ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ ಅಲ್ವಾ? ಸೊ ಅದೇನಾದ್ರೂ ಇರಬಹುದು, ಆ ವ್ಯಕ್ತಿ ನನಗೆ ಕೊಟ್ಟಂತ ನೋವು ಇರಬಹುದು, ನನಗೆ ಮಾಡಿದಂತ ಅವಮಾನ ಇರಬಹುದು, ನನ್ನನ್ನ ಮೂಲೆಗೆ ತಳ್ಳಿರುವಂಥದ್ದು ಇರಬಹುದು, ಅಥವಾ ನನ್ನ ಅಗೌರವ ಪಡಿಸಿರುವಂತ ಇರಬಹುದು. ಅಫ್ಕೋರ್ಸ್ ಸಮಟೈಮ್ಸ್ ಫಿಸಿಕಲಿ ಅಸಾಲ್ಟ್ ಮಾಡಿದಿರಬಹುದು, ಎಲ್ಲರ ಮುಂದೆ ಅವಮಾನ ಕೂಡ ಮಾಡಿದಂತಿರಬಹುದು ಅಲ್ವಾ? ಬಿಸ್ನೆಸ್ಗೆ ಬಂದ್ರೆ ಎಸ್, ನನ್ನ ಸ್ನೇಹಿತ, ಬಿಸ್ನೆಸ್ ಪಾರ್ಟ್ನರ್ ನನಗೆ ಮೋಸ ಮಾಡಿದ್ದಿರಬಹುದು. ನಾನು ನಂಬ್ಕೊಂಡಿರುವಂತಹ ಒಬ್ಬ ವ್ಯಕ್ತಿ, ನನ್ನ ಸಹೋದ್ಯೋಗಿ, ನನಗ್ ಬರ್ಬೇಕಾದಂತಹ ಕ್ರೆಡಿಟ್ನ ಅವನು ತಗೊಂಡಿರ್ಬಹುದು. ಕಚೇರಿಗೆ ಬಂದ್ರೆ ನಾನ್ ಮಾಡಿರೋ ಕೆಲಸನ ತಾನೇ ಮಾಡಿದೆ ಅಂತ ಬಿಂಬಿಸ್ಬಿಟ್ಟು ಅವನಿಗೆ ಬೇಕಾಗಿರುವಂತಹ ಅನುಕೂಲಗಳನ್ನ ಮಾಡಿಕೊಂಡಿರಬಹುದು. ಆರೋಗ್ಯಕ್ಕೆ ಬಂದ್ರೆ ಏನು, ನನಗೆ ಒಂದು ಒಂದು ಕಮಿಟ್ಮೆಂಟ್ ಕೊಟ್ಟಿರ್ತಾರೆ ಯಾವುದೋ ಒಂದು ಚಿಕಿತ್ಸಕರು, ವಿಶೇಷ ಪರಿಣಿತಿ ಹೊಂದಿರುವಂತಹ ಚಿಕಿತ್ಸಕರು. ಅದು ಇಂಗ್ಲಿಷ್ ಇರ್ಬೋದು, ಸಿದ್ಧ ಇರ್ಬೋದು, ಆಯುರ್ವೇದ ಇರ್ಬೋದು, ನ್ಯಾಚುರೋಪತಿ ಇರ್ಬೋದು, ಯಾವುದೇ ರೀತಿಯ ಒಂದು ಮೊರಾಲಿಟಿ ಇರಬಹುದು, ಅದನ್ನು ಮಾಡ್ಲಿಕ್ಕಾಗದೆ ಇರಬಹುದು. ಅವರು ಏನು ಅವರು ಕಮಿಟ್ಮೆಂಟ್ ಕೊಟ್ಟಿದ್ರು ಅದನ್ನ ನಡೆಸ್ಕೊಳ್ಳದೆ ಇರಬಹುದು, ಅಥವಾ ನಮ್ಗೆ ಅದರ ಒಂದು ಲಾಭ ಬಂದಿರದೇ ಇರಬಹುದು. ಏನೇ ಆಗಲಿ, ತಂದೆ ತಾಯಿ ನಮಗೆ ಎಲ್ಲರ ಮುಂದೆ ಜರ್ದಿರ್ಬಹುದು,
ನಾವು ಕೂಡ ಮಕ್ಕಳಿಗೆ ಆ ರೀತಿ ಮಕ್ಕಳಾಗಿದ್ದಾಗ ನಮ್ಗೆ ಯಾವುದೋ ಒಂದು ಘಟನೆ ನಡೆದಿರುತ್ತೆ, ಅದನ್ನ ನಾವು ಇವಾಗ್ಲೂ ಕ್ಯಾರಿ ಮಾಡ್ತಾ ಇರ್ತಿರ್ಬಹುದು. ಆ ರೀತಿ ನನ್ ಮಾಡಿದ್ರು ತಂದೆ ತಾಯಿ, ಭೇದ ಭಾವ ಮಾಡಿದ್ರು ಅಣ್ಣ ತಮ್ಮಂದರ ನಡುವೆ, ಅಥವಾ ಅಕ್ಕ ತಂಗಿಯರ ನಡುವೆ, ಅಕ್ಕ ತಮ್ಮ ನಡುವೆ, ವಾಟ್ ಎವರ್ ರಿಲೇಟಿವ್ಸ್ ನಮ್ಗೆ ಈ ತರ ಇಲ್ಲದೆ ಇರುವಂತಹ ಗಾಳಿ ಸುದ್ದಿಗಳನ್ನ ಹಬ್ಬಿಸಿದ್ರು, ನನ್ನ ಜೀವನನ ಹಾಳು ಮಾಡಿಬಿಟ್ರು. ಯಾ ಈ ದಿನ ಇವತ್ತು ನಾನು ಏನ್ ಅನುಭವಿಸ್ತಾ ಇದ್ದೀನಿ, ಈ ಪರಿಸ್ಥಿತಿಗೆ ಆ ಒಂದು ಘಟನೆಗಳು, ಆ ಒಂದು ವ್ಯಕ್ತಿಗಳೇ ಕಾರಣ. ಈ ಒಂದು ನೋವು, ಹತಾಶೆ, ದ್ವೇಷ, ಕೋಪ, ದುಃಖ ಎಲ್ಲಕ್ಕೂ ಕಾರಣ ಹಿಂದೆ ನಡೆದ ಘಟನೆಗಳು. ಇವತ್ತು ನನಗೆ ನೆಮ್ಮದಿಯಾಗಿ ಜೀವನ ಮಾಡಕ್ ಬಿಡ್ತಾ ಇಲ್ಲ ಅವೆಲ್ಲ. ನಾನು ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ, ಅದನ್ನ ಮರಿಬೇಕು ಅಂತ ಅನ್ಕೊಂತಾ ಇದ್ದೀನಿ, ಆದ್ರೂ ಮರೆಯಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಅಷ್ಟೊಂದು ಗಾಢವಾದಂತ ನೋವನ್ನು ಅವರೆಲ್ಲ ಮಾಡಿರ್ತಾರೆ ನನ್ನ ಜೀವನದಲ್ಲಿ. ಅದರಿಂದ ನನ್ನ ಜೀವನದಲ್ಲಿ ಅಗಾಧವಾದ ನೋವು, ಹತಾಶೆ, ನಿರಾಸೆ, ಸೋಲು ಎಲ್ಲವನ್ನ ಅನುಭವಿಸಿದ್ದೀನಿ. ಅದರಿಂದ ಆರೋಗ್ಯ ಕೂಡ ಕೇಳಿಸ್ಕೊಂಡಿದ್ದೀನಿ, ಮಾನಸಿಕ ಮತ್ತು ದೈಹಿಕ. ಸಾರ್ನು ಬಟ್ ಯೋಚನೆ ಮಾಡಿ ಸ್ನೇಹಿತರೆ, ಈ ಅಂಶ ತಲೆಯಲ್ಲಿದ್ರೆ ಪ್ರತಿದಿನ ಅವ್ರು ನೆನೆಸ್ಕೊಂಡ್ರೆ ಮೈ ಉರಿಯುತ್ತೆ. ಅವ್ರು ಮಾಡಿರೋ ಒಂದು ಘಟನೆ, ಆ ನೋವು ಅದು ತಲೆಗೆ ಬಂದಿದ ತಕ್ಷಣ ನಮ್ಗೆ ಒಂಥರ ಬಿಸಿ ಉಸಿರು ಇರುತ್ತೆ. ಏನೋ ಮಾಡ್ಬೇಕು, ನನಗ ತೊಂದರೆ ಕೊಟ್ಟಿದಾರಲ್ಲ ಅವರು ಕೂಡ ನಾನೊಂದು ಆ ಏನು ಹತಾಶಾ ಭಾವ ಇರಬಹುದು, ಅಥವಾ ದ್ವೇಷ ಮನೋಭಾವ ಕೂಡ ಮೂಡಬಹುದು ಆಟೋಮೆಟಿಕ್ ಆಗಿ. ಅವ್ರು ಕೂಡ ತೊಂದರೆ ಆಗಲಿ, ನಾನು ತೊಂದರೆ ಆಗೋ ತರ ಮಾಡ್ತೀನಿ, ನನಗೆ ಈ ಒಂದು ಪರಿಸ್ಥಿತಿಗೆ ತಂದು ನಿಲ್ಸಿದ್ದಾರೆ ಅವರು ಇವತ್ತಿನ ದಿನ. ನನ್ನ ಆತ್ಮವಿಶ್ವಾಸವನ್ನ ಕುಂದಿಸಿದ್ದಾರೆ, ಧೈರ್ಯ ಇಲ್ಲ ನನಗೆ, ಅವ್ರಿಗೆ ನಾನು ಏನಾದ್ರೂ ಮಾಡ್ಬೇಕು ಅಂತ ಇದೇ ರೀತಿ ಯೋಚನೆಗಳು ನಾವು ಬೇಡ ಅಂದ್ರೂ ಬರ್ತಾ ಇರುತ್ತೆ. ಬಟ್ ಅದ್ರೇನಾಗ್ತಾ ಇದೆ ಸ್ನೇಹಿತರೆ, ಏನಾಗ್ತಿದೆ, ನಮ್ಮ ಗುಣಮಟ್ಟದ ಜೀವನ ಅಂತ ಏನಿದೆ, ನಾವು ಯಾವ ಗುರಿನ ಸಾಧಿಸ್ಬೇಕು ಅಂತ ಹೋಗ್ತಾ ಇದ್ದೀವಿ, ಅದಕ್ಕೆ ಹಾಕ್ಬೇಕಾಗಿರುವಂತಹ ಸಮಯ ಏನು, ಅದಕ್ಕೆ ಹಾಕ್ಬೇಕಾಗಿರುವಂತಹ ಪರಿಶ್ರಮ ಏನು, ಅದಕ್ಕೆ ಮಾಡಬೇಕಾದಂತಹ ವಿಭಿನ್ನವಾದ ಕ್ರಿಯೆಗಳೇನು, ಕಾರ್ಯಗಳೇನು, ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೌದಾ? ಅದಕ್ಕೆ ಕೂಡ ನಮ್ಗೆ ಹೇಳುತ್ತೆ, ಅವ್ರು ಮಾಡಿರೋದ್ರಿಂದ ನನಗೆ ಇದು ಮಾಡಕ್ ಆಗ್ತಾ ಇಲ್ಲ. ಸೊ ಸುಪ್ತ ಮನಸ್ಸು ಅಷ್ಟು ಗಾಢವಾಗಿ ಕಂಡೀಷನ್ ಆಗಿರುತ್ತೆ, ವೈರ್ ಆಗಿರುತ್ತೆ. ಯಾಕಂದ್ರೆ ಆ ಎಮೋಷನ್ನು, ಆ ನೋವು ನಮಗೆ ಅದನ್ನ ಆಳವಾಗಿ ಬೇರೆಯವರುವಂತೆ ಮಾಡಿಬಿಟ್ಟಿರುತ್ತೆ. ಬಟ್ ಏನಪ್ಪಾ ಅಂತ ಹೇಳಿದ್ರೆ, ಈ ನೋವುಗಳನ್ನ ನಾವು ಆ ಥರನೇ ಕ್ಯಾರಿ ಮಾಡ್ತಾ ಇದ್ರೆ, ರಿಲೀಸ್ ಮಾಡಿಲ್ಲ ಅಂತ ಹೇಳಿದ್ರೆ, ಅವು ನಮ್ಮ ಗುಣಮಟ್ಟದ ಸಮಯ, ಪರಿಶ್ರಮ ಎಲ್ಲವನ್ನ ತೆಗೆದುಕೊಳ್ತಾ ಇರುತ್ತೆ ಪ್ರತಿದಿನ, ಅಲ್ವಾ? ನಿನ್ನೆ ಮಾಡಿರೋ ಥಾಟೆ ಇವತ್ತೇ ಮಾಡ್ತೀವಿ, ಇವತ್ತು ಮಾಡಿರೋದು ನಾಳೆ ಮಾಡ್ತೀವಿ. ಅದ್ ನೆನೆಸ್ಕೊಂಡಾಗೆಲ್ಲ ನಮ್ಗೇನಾಗ್ತಿದೆ, ಒರಿತಾ ಇದೆ, ಕೋಪ ಬರ್ತಾ ಇದೆ, ಅಸಮಾಧಾನ ಮೂಡ್ತಾ ಇದೆ. ಮೀನಿಂಗ್ ನಮಗೆ ಯಾವುದಕ್ಕೆ ಗಮನ ಹಾಕಬೇಕು, ಯಾವುದಕ್ಕೆ ಪರಿಶ್ರಮ ಹಾಕ್ಬೇಕು, ಯಾವುದ್ರ ಬಗ್ಗೆ ನಾವು ಕೆಲಸ ಮಾಡಬೇಕು, ಅದಕ್ಕೆ ಮಾಡಕ್ಕೆ ಸಮಯ ಆಗ್ಲಿ ಮನಸ್ಸಾಗ್ಲಿ ಆಗ್ತಾ ಇಲ್ಲ. ಅದ್ರ ಜೊತೆಗೆ ನಮ್ಮ ಆರೋಗ್ಯ ಕೂಡ ಕೆಡಿಸ್ಕೊಂತಾ ಇದೀವಿ. ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ ಮೆನಿ ಟೈಮ್ಸ್. ನಾವು ಈ ತರ ಥಾಟ್ಸ್ ಬಂದಾಗ, ಈ ದ್ವೇಷ, ಕೋಪ, ಚಿಂತೆ, ಭಯ, ಆತಂಕ, ಅವಮಾನದ ಮನೋಭಾವ, ಸಿಟ್ಟು, ಸೆಡವು, ಎಲ್ಲ ನೆಗೆಟಿವ್ ಎಮೋಷನ್ಸ್, ಇದೆಲ್ಲ ಬಂದಾಗ ನಮ್ಮ ದೇಹದಲ್ಲಿ ಅದರದೇ ಆದ ರಾಸಾಯನಿಕಗಳ ಬಿಡುಗಡೆ ಆಗತ್ತೆ. ಅದು ಕಾರ್ಟಿಸಾಲ್ ಅಲ್ವಾ, ಅಡ್ರಿನಲಿನ್, ಇವೆಲ್ಲ ರಿಲೀಸ್ ಆದಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿ ಆರೋಗ್ಯದ ಮೇಲೆ ಗಂಭೀರವಾದ ಪರಿಣಾಮಗಳನ್ನು ಓವರ್ ಎ ಪೀರಿಯಡ್ ಆಫ್ ಟೈಮ್, ಕಾಲಕ್ರಮೇಣ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಯಾರು ಇದನ್ನ ಬಿಟ್ಟಿದ್ದಾರೋ, ಈ ಕ್ಷಣದಿಂದ ಇದನ್ನ ನಾನು ಮಾಡೋದಿಲ್ಲ ಅಂತ ಹೇಳಿದಾರೋ, ಅಥವಾ ಕಾಲಕ್ರಮೇಣವಾಗಿ ಇದನ್ನ ಮಾಡೋದನ್ನೆಲ್ಲ ಬಿಟ್ಟಿದ್ದಾರೋ, ಅವರಿಗೆ ಅನೇಕ ಲಾಭಗಳು ಬಂದಿವೆ. ನಾವು ಸುತ್ತಮುತ್ತ ಗಮನಿಸಿರ್ಬಹುದು. ಈ ಮೈಗ್ರೇನ್ ಅಂತ ಬರುತ್ತೆ, ಅದು ಹೋಗ್ಬಿಡ್ತೀವಿ ಟಕ್ಕಂತ ಹೋಗ್ಬಿಡುತ್ತೆ. ಎನಿಥಿಂಗ್. ಮತ್ತೆ ನಮ್ಮ ವೆಯ್ಟ್ ಜಾಸ್ತಿ ಆಗ್ತಾ ಇರುತ್ತೆ, ಅದು ಕೂಡ ನಾವು ಕಂಟ್ರೋಲ್ ಮಾಡಬಹುದು. ಚಿಂತನೆ ನಮಗೆ ಕಂಟ್ರೋಲ್ ಇರಲ್ಲ. ಡಯಟ್ ಹೆಂಗ್ ಮಾಡೋದು, ನಾನು ಪ್ರತಿದಿನ ವ್ಯಾಯಾಮ, ದೈನಂದಿನ ಕ್ರಿಯೆಗಳನ್ನ ಹೇಗ್ ಮಾಡ್ಬೇಕು, ಅದೆಲ್ಲ ಮಾಡಕ್ ಆಗಲ್ಲ. ನಮ್ಗೆ ಮನಸ್ಸು ಹತಾಶವಾಗಿರುತ್ತೆ, ಡಿಪ್ರೆಷನ್ ಒಳಗಾಗಿರುತ್ತೆ, ಆಂಗ್ಸೈಟಿ ಇರುತ್ತೆ. ಅದನ್ನ ನಿವಾರಿಸ್ಕೊಂಡ್ರೆ ನಾವು ನಮ್ಮ ಸೆಲ್ಫ್ ಕೇರ್ ಮಾಡಕ್ಕಾಗೋದು. ಆಗ ನಮಗೇನ್ ಅನ್ಕೋತೀವೋ ಅದನ್ನೆಲ್ಲ ಸಾಧಿಸಕ್ಕೆ ಸಾಧ್ಯ ಆಗುತ್ತೆ.
ಸೊ ವೆರಿ ವೆರಿ ಇಂಟ್ರೆಸ್ಟಿಂಗ್. ದಿ ಟ್ರೂತ್, ಅದಕ್ಕೋಸ್ಕರ ಪ್ರೊಸೆಸ್ ಹೇಳ್ತಾರೆ, ಏನ್ ಮಾಡ್ಬೇಕು ಇದರಿಂದ ಹೊರಗಡೆ ಬರಬೇಕು ಅಂದ್ರೆ ದ ಟ್ರೂತ್ ಪ್ರೊಸೆಸ್ ಅಂಡ್ ಟೋಟಲ್ ಟ್ರೂತ್ ಲೆಟರ್ ಅಂತ ಹೇಳ್ತಾರೆ ಲೇಖಕರು. ಈ ಒಂದು ನೆಗೆಟಿವ್ ಎಮೋಷನ್ಸ್ ಏನ್ ನಾವು ಕ್ಯಾರಿ ಮಾಡ್ತಾ ಇದ್ದೀವಿ, ಅದೊಂದು ಲಗೇಜ್ ತರ, ಅದೊಂದು ಬ್ಯಾಗ್ ತರ ನಮಗೆ. ನಮ್ ಸ್ಪೀಡ್ ಹೋಗಕ್ ಆಗ್ತಾ ಇಲ್ಲ. ಸ್ಪೀಡ್ ಆಗಿ ನಾವು ಯಾವುದೇ ಒಂದು ವೇಗದಿಂದ ಒಂದು ಗುರಿನ, ಆ ಒಂದು ಡೆಸ್ಟಿನೇಷನ್ ಮುಟ್ಟಬೇಕು ಅಂತ ನಾವು ಹೊರಟಿದೀವೋ, ಅದು ಆ ಬ್ಯಾಗು ಅಥವಾ ಒಂದು 50-60 kg ಬ್ಯಾಗು ನಮ್ದು ಹಿಂದಕ್ಕೆ ಕೆಳ್ತಾ ಇದೆ. ನಾವೊಂದು ಅಟ್ಲೀಸ್ಟ್ ಒಂದು 20 km ಸ್ಪೀಡಲ್ಲಿ ಹೋಗೋಣಪ್ಪ, ಬಿಡ್ತಾ ಇಲ್ಲ. 1 km ಸ್ಪೀಡಲ್ಲೂ ಬಿಡ್ತಾ ಇಲ್ಲ, ಅಥವಾ ಸ್ಲೋ ಹೋಗ್ತಿದೆ ಅಥವಾ ನಿಲ್ಲಿಸ್ಬಿಟ್ಟಿದೆ. ಹಾಗಾಗಿ ಅದನ್ನ ನಾವು ರಿಲೀಸ್ ಮಾಡಬೇಕು. ಹೇಗ್ ಮಾಡೋದು? ಟೋಟಲ್ ಟ್ರೂತ್ ಪ್ರೊಸೆಸ್ ಅಂತ ಹೇಳ್ತಾರೆ. 6 stages ಆಫ್ ಎಮೋಷನ್ಸ್ ಏನಿದೆ, ಯಾ ಒಂದು ಪ್ರೊಸೆಸ್ ಮಾಡಬೇಕು. ಏನ್ ಮಾಡಬೇಕು? ಈ ಪ್ರೊಸೆಸ್ ಅಲ್ಲಿ ನಾವೇನ್ ಮಾಡ್ತೀವಿ? ಕಂಡಿಡಿಬೇಕು ಕೂತ್ಕೊಂಡು. ಏನಿದೆ ಆಂಗರ್ ಅಂಡ್ ರಿಸೆಂಟ್ಮೆಂಟ್, ಈ ಕೋಪ ಮತ್ತು ಅಸಮಾಧಾನದಲ್ಲಿ, ಕೋಪ ಮತ್ತು ಅಸಮಾಧಾನ ಆಗುವಂತಹ ಅಂಶಗಳು ಯಾವುವು ಇದೆ? ಫಾರ್ ಎಕ್ಸಾಂಪಲ್, ನನಗೆ ಕೋಪ ಬಂದಿದೆ. ಏನಕ್ಕೆ ಬಂದಿದೆ? ಅವರು ನನಗೆ ಅವಮಾನ ಮಾಡಿದ್ರು, ನ್ಯಾಚುರಲ್ ಬರುತ್ತೆ. ಅವ್ರು ನನ್ ನೋವು ಕೊಟ್ಟಿದ್ರು, ನನ್ನ ಬಗ್ಗೆ ಗಾಳಿ ಸುದ್ದಿನ ಹಬ್ಬಿಸಿದ್ರು, ಸಮಾಜದಲ್ಲಿ ನನಗೆ ಕೆಟ್ಟ ಹೆಸರು ಬರುವಂತೆ ಮಾಡಿದ್ರು. ವಾಟ್ ಎವರ್ ಬೇರೆಯವ್ರು ನನ್ನ ದ್ವೇಷಿಸುತ್ತಾರ, ಬೇರೆಯವ್ರು ನನ್ನ ದೂರ ತಳ್ಳುತ್ತಾರ ಮಾಡಿದ್ರು, ಅಥವಾ ಅವರೇ ನನ್ನ ದೂರ ತಳ್ಳಿದ್ರು. ವಾಟ್ ಎವರ್ ಸ್ನೇಹಿತರೆ, ಇದೆಲ್ಲದಕ್ಕೂ ಅನ್ವಯಿಸುತ್ತೆ. ಸಂಬಂಧ, ಬಿಸ್ನೆಸ್, ವ್ಯಾಪಾರ, ವಾಟ್ ಎವರ್ ಇಟ್ ಇಸ್, ಅದಕ್ಕೆ ಅನ್ವಯ ಮಾಡ್ಕೊಡಿ. ಒಂದು ರಿಸೆಂಟ್ಮೆಂಟ್, ಅದೊಂದು ಅಸಮಾಧಾನ ಆಗ್ತಿದೆ ನನಗೆ. ಪ್ರತಿದಿನ ಸಮಾಧಾನ ಇರಕ್ಕಾಗ್ತಾ ಇಲ್ಲ. ಅವ್ರು ನೋಡಿದ್ರೆ ಒಂಥರ ಬೇಜಾರಾಗುತ್ತೆ, ಅದೆಲ್ಲ ನೆನಪು ಬರುತ್ತೆ. ನೋಡೋದೇ ಬೇಡ, ಅವ್ರು ನೆನೆಸ್ಕೊಂಡ್ರೆ ಸಾಕು. ಅವ್ರು ಮಾಡಿರೋ ಘಟನೆಗಳು ಮತ್ತೆ 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 ದೃಶ್ಯಾವಳಿಗಳು ಕಣ್ಣ ಪಟಲದ ಮುಂದೆ ಬರ್ತಾ ಇದೆ. ಅದನ್ನ ನೆನಪು ತರಿಸುತ್ತೆ ಅಲ್ವಾ? ಅದನ್ನ ಬರ್ಕೋಬೇಕು. ಏನದು? ಅಕ್ನಾಲೇಜ್ ಮಾಡ್ಬೇಕು. ಓಕೆ. ಹರ್ಟ್, ಈ ಎಮೋಷನ್ಸ್ ಏನು? ಹರ್ಟ್ ಆಯ್ತು, ಅವ್ನು ನೋವು ಮಾಡಿದ್ರು, ಗಾಯ ಮಾಡಿದ್ರು, ಆಳವಾದ ಗಾಯ ನನಗೆ. ಆ ಒಂದು ನಾನೇ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ಅದನ್ನ ಮಾಡ್ಬಿಟ್ರು, ಅದು ನನಗೆ ನೋವಾಯ್ತು. ಯಾವಾಗ? ಅವ್ರು ಆ ರೀತಿ ವರ್ತನೆ ಮಾಡಿದಾಗ, ಆ ರೀತಿ ನಾನು ಏನ್ ಎಕ್ಸ್ಪೆಕ್ಟ್ ಮಾಡಿಲ್ಲ, ಆ ರೀತಿ ಅವ್ರು ನನಗೆ ಎಲ್ಲರ ಮುಂದೆ ಅವಮಾನ ಮಾಡಿದಾಗ, ಅಥವಾ ನನ್ನ ಭಾವನೆಗಳಿಗೆ ಯಾವುದೇ ಬೆಲೆಯನ್ನು ಕೊಡದೇ ಇರುವಾಗ ಅಲ್ವಾ? ಅದರಿಂದ ನನಗೆ ದುಃಖ ಆಯ್ತು, ಅದರಿಂದ ನಿರಾಶೆ ಆಯ್ತು ಅಂತ ಘಟನೆ. ಏನು? ಫಿಯರ್. ನೆಕ್ಸ್ಟ್ ಹಂಗಾರೆ ಆದ್ಮೇಲೆ ಹರ್ಟ್ ಏನಾಯ್ತು? ಫಸ್ಟ್ ಕೋಪ ಏನಕ್ಕೆ ಬಂತು, ಮತ್ತೆ ಯಾವ ರೀತಿ ಅದು ನನಗೆ ಗಾಯ ಮಾಡಿದೆ, ಮತ್ತೆ ಅದರಿಂದ ನನಗೆ ಫಿಯರ್ ಅನ್ನು ಕೂಡ ಕ್ರಿಯೇಟ್ ಮಾಡಿದೆ, ಅದು ಭಯ ಕೂಡ ತಂದಿದೆ. ಆ ವ್ಯಕ್ತಿ ಆ ರೀತಿ ಮಾಡಿದಾನೆ ಅಂದ್ರೆ ಅವನ ಹತ್ರ ಮುಂಚೆ ತರ ನಾವು ಯಾವುದೇ ಧೈರ್ಯ ಆತ್ಮವಿಶ್ವಾಸದಿಂದ ನಡ್ಕೊಳಕ್ ಆಗೋದಿಲ್ಲ. ಮುಂಚೆ ಯಾವ ರೀತಿ ಇದ್ವಿ ಆ ರೀತಿ ಮಾಡೋದಕ್ ಬರೋದಿಲ್ಲ ಅಲ್ವಾ? ಆ ರೀತಿ ಆ ನೆನಪುಗಳು ಪದೇ ಪದೇ ಬರೋದ್ರಿಂದ ಒಂದು ಭಯನ ನಿರ್ಮಾಣ ಮಾಡಿದೆ. ನನ್ಗೆ ತುಂಬಾ ಭಯ ಆಗಿದೆ ಈ ಒಂದು ಬಿಹೇವಿಯರ್ ಇಂದ. ಇದು ಮತ್ತೆ ಆಗುತ್ತೆ, ನಾನು ಆ ವ್ಯಕ್ತಿ ಜೊತೆ ಇದ್ರೆ ಅಥವಾ ಆ ಬಿಸ್ನೆಸ್ ಪಾರ್ಟ್ನರ್ ಜೊತೆ ಇದ್ರೆ ನನಗೆ ಮೋಸ ಆಗುತ್ತೆ, ಅವ್ನು ನನಗೆ ಮೋಸ ಮಾಡಿದಾನೆ. ಕೆಲಸದಲ್ಲಿ ನನ್ನ ಸಹವರ್ತಿ ನನ್ನ ಕ್ರೆಡಿಟ್ ತಗೊಂಡಿದ್ದಾನೆ, ನನಗೆ ಮತ್ತೆ ಅದನ್ನು ಮಾಡ್ತೇನೆ ಅನ್ನೋ ಭಯ. ನೆಕ್ಸ್ಟ್ ರಿಮೋರ್ಸ್, ರಿಗ್ರೆಟ್ ಅಂಡ್ ಅಕೌಂಟಬಿಲಿಟಿ, ಅದನ್ನ ಕಂಡುಹಿಡಿತೀರಾ. ಆಮೇಲೆ ಆಂಗರ್ನ ಕಂಡುಹಿಡಿತೀರಾ, ಏನಕ್ಕಾಯ್ತು, ರಿಸೆಂಟ್ಮೆಂಟ್, ಅಸಮಾಧಾನ ಇದೆ, ಹೇಗೆ ನಿಮ್ಗೆ ನೋವಾಯ್ತು, ಮತ್ತೆ ಅದರಿಂದ ಆದ ಪರಿಣಾಮಗಳೇನು, ಭಯ ಉಂಟಾಗಿದೆ. ಮತ್ತೆ ಈಗ ರಿಮೋರ್ಸ್, ರಿಗ್ರೆಟ್, ಅಕೌಂಟಬಿಲಿಟಿ, ವಾಟ್ ಡಸ್ ಇಟ್ ಮೀನ್ ಬೈ ದ್ಯಾಟ್? ಇದರಿಂದ ನನಗೆ ದುಃಖ ಆಗಿದೆ, ಅತೀವ ದುಃಖ ಆಗಿದೆ, ಪಶ್ಚಾತ್ತಾಪ ಆಗಿದೆ, ಅಕೌಂಟಬಿಲಿಟಿ, ಜವಾಬ್ದಾರಿ ಇದೆ ಅಥವಾ ಅಂತ ಅನ್ಸಿದ್ರೆ ನಾವೇನ್ ಮಾಡ್ತೀವಿ ಅದಕ್ಕೆ? ಈ ಒಂದು ಘಟನೆ ನನ್ನ ಜೀವನದಲ್ಲಿ ಆಗಿರಬಾರ್ದಿತ್ತು, ಆಗಿದೆ. ಸೊ ಐ ಆಮ್ ಸಾರಿ ಫಾರ್ ದಟ್. ನನ್ನಿಂದ ತಪ್ಪಾಗಿದೆ. ಯಾಕೆ ನನ್ನಿಂದ ತಪ್ಪಾಗಿದೆ ಅಂತ ನಾನು ಹೇಳ್ತೀನಿ. ಆಮೇಲೆ ನನ್ನಿಂದ ತಪ್ಪಾಗಿದೆ ಆ ಘಟನೆ ನಡೆದಿರೋದಕ್ಕೆ, ಯಾಕಂದ್ರೆ ನಾನು ಕೂಡ ಅದರಲ್ಲಿ ಭಾಗಿಯಾಗಿದ್ದೀನಿ ಅಲ್ವಾ. ನನ್ನ ತಪ್ಪಾಗಿದೆ ಅಂತ ನಾವು ಆ ಒಂದು ಘಟನೆಗೆ ಹೇಳ್ಕೋಬೇಕಾಗತ್ತೆ. ಪ್ಲೀಸ್ ಫರ್ಗಿವ್ ಮೀ, ನನ್ನನ್ನು ಕ್ಷಮಿಸು,
ಯಾಕಂದ್ರೆ ಗೊತ್ತಿದೇನೋ ಗೊತ್ತಿಲ್ಲದೇನೋ ನಾನು ಕೂಡ ಅಲ್ಲಿ ಭಾಗಿಯಾಗಿದ್ದೀನಿ. ನನ್ನದು ಒಂದು ಚಿಕ್ಕ ಪಾತ್ರ ಇದ್ದೇ ಇದೆ. ಎರಡು ಕೈ ಸೇರಿದ್ರೇನೆ ಚಪ್ಪಾಳೆ. ನಾನು ಎಲ್ಲೋ ನನಗೆ ಗೊತ್ತಿಲ್ಲದೆ ಅವ್ರದ್ದು 99% ಇರ್ಬೋದು ತಪ್ಪು, ನನ್ 1% ಆದ್ರೂ ಇದೆಯಾ. ಅದಕ್ಕಾಗಿ ನಾನು ಕ್ಷಮೆ ಕೇಳ್ತೀನಿ. ನಾನ್ ಪ್ಯೂರ್ ಆಗ್ಬೇಕು. ನೆಕ್ಸ್ಟ್ ನಾನು 100% ನಾನು ಇರ್ಬೇಕು. 1% ಕೂಡ ನಾನು ಅವಕಾಶ ಕೊಡೋದಿಲ್ಲ ಅನ್ನೋ ಅರ್ಥದಲ್ಲಿ ಅದಕ್ಕೆ ಘಟನೆಗೆ ಕ್ಷಮೆಯನ್ನ ಕೇಳ್ಬೇಕಾಗತ್ತೆ. ಓಕೆ, ನಾನು ಅದು ಬೇಕಂತ ಮಾಡಿದ್ದಿಲ್ಲ, ಆದ್ರೂ ಆಯ್ತು ಅನ್ನೋ ಅರ್ಥದಲ್ಲಿ ಅದನ್ನ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ವಾಂಟ್ಸ್, ನನಗೇನ್ ಬೇಕು ಈ ಹಂತ, ಕ್ಷಮೆ ಹಂತ ಆಗಿದ ತಕ್ಷಣ ಏನ್ ಮಾಡ್ಬೇಕು, ಈಗೇನ್ ಬೇಕು ನನಗೆ. ನನಗೆ ಅವರ ಪ್ರೀತಿ ಬೇಕು, ಅವರಿಂದ ಗೌರವ ಬೇಕು, ಅವರಿಂದ ಮನ್ನಣೆ ಬೇಕು. ಯಾ ನನಗೆ ಪ್ರಮೋಷನ್ ಬೇಕು, ಕಚೇರಿನಲ್ಲಿ ಸಹವರ್ತಿಗಳಿಂದ ಸಪೋರ್ಟ್ ಬೇಕು, ಬಿಸ್ನೆಸ್ ಅಲ್ಲಿ ಬಿಸ್ನೆಸ್ ಪಾರ್ಟ್ನರ್ ಇಂದ ನನಗೆ ಲಾಯಲ್ ಆಗಿರುವಂತಹ ಒಂದು ಸಹಕಾರ ಬೇಕು ಅದನ್ನ ಮಾಡೋದಕ್ಕೆ. ಯಾ ನಾನು ಏನ್ ಕೇಳಿದ್ರು ಅದು ನಡೆಸ್ಕೊಡ್ಬೇಕು ಅವರು. ನನ್ನ ಮಾತುಗಳನ್ನ ಗೌರವಿಸ್ಬೇಕು, ನನ್ನ ಭಾವನೆಗಳನ್ನ ಅವರು ಗೌರವಿಸ್ಬೇಕು, ಸ್ಪಂದಿಸ್ಬೇಕು ನನಗೆ. ಆ ವಾಂಟ್ಗಳನ್ನ ನಾವು ಅನ್ಕೋಬೇಕು. ಲಾಸ್ಟ್ ಸ್ಟೇಜ್ ಅಂದ್ರೆ ಲವ್, ಕಂಪ್ಯಾಷನ್, ಫರ್ಗಿವ್ನೆಸ್ ಅಂಡ್ ಅಪ್ರಿಸಿಯೇಷನ್. ಇದು ತುಂಬಾನೇ ಮುಖ್ಯ. ಪ್ರೀತಿ, ಯಾಕಂದ್ರೆ ಯಾವುದೇ ಭಯ, ಯಾವುದೇ ಆತಂಕ, ಚಿಂತೆನ ಓಡಿಸೋದು ಯಾವುದು, ಪ್ರೀತಿ, ಕೃತಜ್ಞತೆ, ಇಂಥ ಸಕಾರಾತ್ಮಕ ಭಾವನೆಗಳು. ನೆಗೆಟಿವ್ ಭಾವನೆಗಳನ್ನ ಓಡಿಸೋದು ಪಾಸಿಟಿವ್ ಭಾವನೆಗಳಲ್ವಾ. ಹಾಗಾಗಿ ಅಪ್ರಿಶಿಯೇಟ್ ಮಾಡೋದು, ಲವ್ ಮಾಡೋದು ಅಂದ್ರೆ ಪ್ರೀತಿನ ವ್ಯಕ್ತಪಡಿಸೋದು. ನನಗೆ ಎಂಪಥೆಟಿಕ್ ಆಗಿರೋದು ಅಂತ ಏನ್ ಹೇಳ್ತಾರೆ, ಇನ್ನೊಬ್ಬರ ಶೂಸ್ ನಲ್ಲಿ ನಿಂತ್ಕೊಂಡು ನೋಡುವಂಥದ್ದು. ನಾವು ಯಾವ ರೀತಿ ಅವರಿಗೆ ಆ ಸಂದರ್ಭದಲ್ಲಿ ಅನ್ಸಿತ್ತು, ಯಾಕೆ ಆ ರೀತಿ ಅವರು ಒಂದು ಪ್ರತಿಕ್ರಿಯೆನ ಕೊಟ್ಟರು ಅನ್ನೋದನ್ನ ಅವ್ರ ಶೂಸ್ ಅಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ಬೇಕು. ಮಾಡಿದಾಗ ಅನ್ಸುತ್ತೆ ನನ್ಗೆ ಅಂಡರ್ಸ್ಟ್ಯಾಂಡ್, ನನ್ಗೆ ಅರ್ಥ ಆಗತ್ತೆ, ಆ ವ್ಯಕ್ತಿ ನನ್ನ ಬಿಸ್ನೆಸ್ ಇಂದ ದುಡ್ಡು ತಗೊಳ್ಳೋಕ್ ಕಾರಣ ಅವ್ರ ಮನೆಯಲ್ಲಿ ಏನೋ ಒಂದು ರಿಕ್ವೈರ್ಮೆಂಟ್ ಇದೆ, ಯಾವುದೋ ಒಂದು ಅವ್ರ ತಂದೆ ತಾಯಿಗೆ ಏನೋ ಆರೋಗ್ಯ ಸಮಸ್ಯೆ ಇತ್ತು. ಅಂಡರ್ಸ್ಟ್ಯಾಂಡ್, ಅವ್ನ್ ಡೀಪಾಗಿ ಇಳಿದಾಗ ನನ್ಗೆ ಅರ್ಥ ಆಗತ್ತೆ. ಅಥವಾ ಅವನಿಗಿರೋ ಬುದ್ಧಿನೇ ಅಷ್ಟು, ಅವನಿಗೆ ವ್ಯಾಲ್ಯೂ ಸಿಸ್ಟಮ್ ಇಲ್ಲ, ಅವನ್ ಕಲ್ತಿಲ್ಲ, ಕಲ್ಸ್ಕೊಟ್ಟಿಲ್ಲ ಮನೆಯಲ್ಲಿ, ಅವನು ಸೀಮಿತ ನಂಬಿಕೆಗಳಿಂದ ನನಗೆ ತುಂಬಾ ಮೋಸದಲ್ಲಿದ್ದಾನೆ, ತುಂಬಾ ಆಳದಲ್ಲಿ ಕಂದಕದಲ್ಲಿ ಬಿದ್ದುಬಿಟ್ಟಿದ್ದಾನೆ. ಅದಕ್ಕೆ ಅವನಿಗೆ ಒಂದು ವಿಶಾಲವಾದಂತಹ ಸಕಾರಾತ್ಮಕವಾದಂತಹ ಗುಣಗಳೇ ಇಲ್ಲ. ಆ ವ್ಯಕ್ತಿ ನನ್ನ ಜೊತೆ ಯಾಕೆ ಪದೇ ಪದೇ ಜಗಳ ಆಡ್ತಾ ಇದ್ದಾನೆ, ನನ್ನಲ್ಲಿ ತಪ್ಪುಗಳನ್ನ ಯಾಕೆ ಕಂಡುಹಿಡಿತಾ ಇದ್ದಾನೆ, ಯಾಕಂದ್ರೆ ಅವನಿಗೆ ಇರೋ ಜ್ಞಾನನೇ ಅಷ್ಟು. ನಾನಾದ್ರೂ ಈ ಒಂದು ದಾರಿನಲ್ಲಿ ಇದ್ದೀನಿ ಆಲ್ರೆಡಿ, ಸಕಾರಾತ್ಮಕ ಯೋಚನೆಗಳನ್ನ ಮಾಡಬೇಕು, ನಾನು ಗುರಿಗಳನ್ನ ನಾನು ಮುಟ್ಟಬೇಕು ಅನ್ನೋ ಒಂದು ಬಲವಾದ ಒಂದು ಛಲದಿಂದ, ಆಸೆಯಿಂದ ಆ ಹಾದಿಯಲ್ಲಿ ಅಥವಾ ಪ್ರಯಾಣದಲ್ಲಿದ್ದೀನಿ. ಆದ್ರೆ ಅವತನಿಗೆ ಇದರ ಬಗ್ಗೆ ಯಾವುದೇ ಒಂದು ಮಾಹಿತಿ ಇಲ್ಲ. ಹೇಗೆ ಅವನು ಬೇರೆ ರೀತಿ ಯೋಚನೆ ಮಾಡಕ್ ಸಾಧ್ಯ? ಅವನಲ್ಲೂ ಸುಪ್ತ ಮನಸ್ಸಿನಲ್ಲಿ ಅವನ ಚಿಕ್ಕ ವಯಸ್ಸಲ್ಲಿ ನಡೆದಂತಹ ಘಟನೆಗಳು, ಅನುಭವಗಳು ಅವನ್ನ ರೂಪಿಸಿದೆ, ಅವನೊಂದು ವ್ಯಕ್ತಿತ್ವವನ್ನಾಗಿ ನಿರ್ಮಾಣ ಮಾಡಿಬಿಟ್ಟಿದೆ. ಆದ್ದರಿಂದ ಅವನು ಅದೇ ರೀತಿನೇ ಪ್ರತಿಕ್ರಿಯೆ ನೀಡಕ್ ಸಾಧ್ಯ ಇದೆ. ಬೇರೆ ಏನ್ ಮಾಡಕ್ ಸಾಧ್ಯ? ಅವನೇನು ಕಲ್ತಿದ್ದಾನೆ, ಹೇಗೆ ಒಬ್ಬ ಕಟುಕ ತನ್ನ ವೃತ್ತಿ ಚಿಕ್ಕ ವಯಸ್ಸಿನಿಂದ ಏನು ಪ್ರಾಣಿಗಳನ್ನ ವಧೆ ಮಾಡ್ತಾನೆ, ಅದನ್ನೇ ಮಾಡ್ಲಿಕ್ಕೆ ಸಾಧ್ಯ ಅವನು, ಅಲ್ವಾ? ಪ್ರಾಣಿ ವಧೆ ಮಾಡಲ್ಲ ನಾನು, ಅದು ಮಹಾಪಾಪ, ನಾನು ಅದನ್ನು ಪ್ರೀತಿಸ್ತೀನಿ, ಅದಕ್ಕೊಂದು ಸಾಕ್ತೀನಿ, ಫಾರಂ ಮಾಡ್ತೀನಿ, ಸಾಧ್ಯ ಇಲ್ಲ ಅವನಿಗೆ, ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವನು ಅದು ಗೊತ್ತೇ ಇಲ್ಲ ಪಾಪ. ನಾನು ಮಾಡ್ತಾರಂತ ವೃತ್ತಿನೇ ಸರಿಯಾದ ವೃತ್ತಿ ಅಂತ ನಂಬಿರ್ತಾನೆ ಗಾಢವಾಗಿ. ಅದೇ ರೀತಿ ಜನರು ಸಹ ಅವ್ರು ಮಾಡ್ತಾ ಇರೋದನ್ನ ನಮ್ಗನ್ಸುತ್ತೆ, ಎಸ್ ಅಫ್ಕೋರ್ಸ್, ನಾನು ಬೇಕಂತ ಮಾಡ್ತಾ ಇದ್ದಾನೆ, ನಾನು ನೋವು ಕೊಡ್ಬೇಕು ಅಂತ, ನನ್ಗೆ ಅವಮಾನ ಮಾಡ್ಬೇಕು ಅಂತ ಮಾಡ್ತಾ ಇದ್ದಾನೆ, ದೂರ ತಳ್ಬೇಕು ಅಂತ ಮಾಡ್ತಾ ಇದ್ದಾನೆ, ನನಗೆ ಗೊತ್ತು. ಮೇ ಬಿ ಅನ್ಸೋ ಸಹಜ, ಬಟ್ ಅವನಿಗೆ ಆ ಜ್ಞಾನ ಎಲ್ಲಿಂದ ಬಂತು? ತಪ್ಪೇ ಇರ್ಬೋದು. ಆ ನೆಗೆಟಿವ್ ಎಮೋಷನ್ಸ್ ಎಲ್ಲಿಂದ ಕಲ್ತಳು? ತನ್ನ ಬಾಲ್ಯದಿಂದ ಅಲ್ವಾ? ನಾವೇನ್ ಕಲ್ತಿದ್ದೀವಿ? ಅದೇ ರೀತಿ ಅವ್ರಿಗೂ ಅದೇ ರೀತಿ ಘಟನೆಗಳು ನಡೆದಿದೆ. ಅವನ ಕೈಯಲ್ಲಿಲ್ಲ, ತಂದೆ ತಾಯಿ ರೀತಿ ಬೆಳೆಸಿದ್ದಾರೆ, ಸುತ್ತಮುತ್ತ ಜನ ಅವನ್ನ ಟ್ರೀಟ್ ಮಾಡಿದ್ದಾರೆ, ಅವನು ಔಟ್ ಆಫ್ ಕಂಟ್ರೋಲ್ ಅದು. ಹಾಗಾಗಿ ಅವ್ನು ನಿರ್ಮಾಣ ಆಗಿದ್ದಾನೆ. ಸೊ ಹಾಗಾಗಿ ವ್ಯಕ್ತಪಡಿಸ್ತಾ ಇದ್ದಾನೆ. ಅವ್ನು ಮೋಸ ಮಾಡಿರ್ಬೋದು, ಕಳ್ತನ ಮಾಡಿರ್ಬೋದು, ನನಗೆ ಹಿಂದೆ
ಬೇರೆಯವ್ರ ಮುಂದೆ ನನ್ನ ಬಗ್ಗೆ ಮಾತುಗಳನ್ನ ಆಡಿರ್ಬೋದು, ನನ್ನ ಮರ್ಯಾದೆ ತೆಗೆದಿರ್ಬೋದು. ಏನೇ ಆಗ್ಲಿ, ಆ ವ್ಯಕ್ತಿತ್ವ ಅವ್ನ್ ಬೇಕಂತ ಮಾಡ್ತಾನೆ ಅಂತ ನಾವು ಅನ್ಕೋಬಹುದು, ಬಟ್ ಅವನಿಗೂ ಅದು ಒಂದು ದೌರ್ಬಲ್ಯ. ಬಹುಶಃ ಅವನು ಓದ್ಲಾಡ್ತಾ ಇರ್ಬೋದು ಅದನ್ನ ಈಚೆ ಬರಕ್ಕೆ. ವಿ ಆರ್ ನಾಟ್ ಶ್ಯೂರ್ ಅವ್ರು ಹೇಳ್ಕೊಳ್ದೇ ಇರ್ಬೋದು ಅಷ್ಟೇ. ಗೊತ್ತಿಲ್ಲದೆ ಇರ್ಬೋದು ಮಾರ್ಗಗಳು ಈಚೆ ಬರೋದಕ್ಕೆ, ನಮಗ್ ಕಾಣಿಸ್ದೇ ಇರ್ಬೋದು. ಸೊ ಇದರಿಂದ ನಾವೇನ್ ಮಾಡ್ಬೇಕು? ಕಂಪ್ಯಾಷನ್, ಎಂಪಥೆಟ್ ಆಗಿ, ಅನುಕಂಪ. ಅವನಿಗೇನು ಗೊತ್ತಿಲ್ಲದೆ, ಅವಳಿಗೇನು ಗೊತ್ತಿಲ್ಲದೆ ಒಂದು ತಪ್ಪನ್ನು ಮಾಡ್ತಾ ಇದ್ದಾಳೆ, ಅವಳಿಗಿರೋ ಜ್ಞಾನದಿಂದ ಅಷ್ಟೇ ಕ್ಷಮಿಸ್ಬಿಡ್ತೇನೆ. ಮತ್ತೆ ಅವ್ನ ಅಪ್ರಿಶಿಯೇಟ್ ಮಾಡ್ಬೇಕು. ಅಟ್ಲೀಸ್ಟ್ ಈ ಲೆವೆಲ್ಗಾರು ಮಾಡಿದ್ಯಾ, ಬೇರೆಯವರಾಗಿರೋ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೇರೆ ನಾವು ಸಮಾಜದಲ್ಲಿ ನೋಡ್ತಾ ಇದ್ದೀವಿ, ಏನೇನೋ ಮಾಡ್ತಾ ಇದ್ದಾರೆ ಜನ ತೊಂದರೆ ಕೊಡೋದ್ರಲ್ಲಿ. ನಮ್ಗಿರೋದು ಎಷ್ಟೋ ಪರವಾಗಿಲ್ಲ ಆಕ್ಚುಲಿ. ಯಾ ನನ್ನ 8 ವರ್ಷ ಪೊಲೀಸ್ ಇಲಾಖೆ ಸರ್ವಿಸ್ನಲ್ಲಿ ನಾನು ಹಲವಾರು ಫ್ಯಾಮಿಲಿ ಕೌನ್ಸಿಲಿಂಗ್ ಮಾಡುವಾಗ ಈ ಒಂದು ಅನುಭವ ನನಗಾಗಿದೆ. ಎಲ್ಲರಿಗೂ ಅವ್ರದೇ ಆದಂತಹ ಸಮಸ್ಯೆ ದೊಡ್ಡದು, ಬಟ್ ಇನ್ನೊಂದು ಕೇಸ್ ಬರುತ್ತೆ, ಇವ್ರಿಗಿಂತ 10 ಪಟ್ಟು ದೊಡ್ಡದಿರುತ್ತೆ. ಆದ್ರೆ ಈ ವ್ಯಕ್ತಿ ಏನ್ ಚಿಕ್ಕ ಸಮಸ್ಯೆಯಿಂದ ಬಂದಿರ್ತಾರೆ, ಅವ್ರದೇ ದೊಡ್ಡದು. ಬಟ್ ನಾನು ಆಸ್ ಎ ಥರ್ಡ್ ಪರ್ಸನ್ ನೋಡ್ತೀನಿ, ಇವ್ರಿಗಿಂತ ಇವ್ರು ದೊಡ್ಡದು ಆಕ್ಚುಲಿ. ಬಟ್ ಇವ್ರಿಗೆ ದೊಡ್ಡ ಕಾರಣ ಅವ್ರಿಗಿರೋ ಜ್ಞಾನ, ಅವ್ರಿಗಿರೋ ಅನುಭವ, ಎಕ್ಸ್ಪೀರಿಯನ್ಸ್, ಅವ್ರ ವ್ಯಕ್ತಿತ್ವ ಆ ರೀತಿ ರೂಪಿತಗೊಂಡಿದೆ ಅಷ್ಟೇ. ಈ ಘರ್ಷಣೆಗಳು ವ್ಯಕ್ತಿಗಳ ನಡುವೆ ಅಲ್ಲ, ವ್ಯಕ್ತಿತ್ವಗಳ ನಡುವೆ ಅಂತ ನನಗೆ ಅಲ್ಲಿ ಅರ್ಥ ಆಯ್ತು ಸ್ನೇಹಿತರೆ. ಹಾಗಾಗಿ ಅದು ನಾವು ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಲವ್, ಕಂಪ್ಯಾಷನ್, ಫರ್ಗಿವ್ನೆಸ್ ನಾವು ಅವ್ರ ಶೋಲ್ ನಿಂತ್ಕೊಂಡು ಈ ಘಟನೆ ನಡೆದಾಗ ನಾನೇನ್ ಮಾಡ್ತೀನಿ ಅಂತ ಯೋಚನೆ ಮಾಡಕ್ ಶುರು ಮಾಡಿದಾಗ, ಅದೇನ್ ಮಾಡಕ್ಕೆ ಅವ್ರಿಗೆ ಪ್ರೇರಣೆ ನೀಡ್ತು, ನನ್ನ ಕಡೆಯಿಂದ ಏನು ಟ್ರಿಗರ್ ಪಾಯಿಂಟ್ ಆಯ್ತು ಅಂತ ನೋಡಿದಾಗ ಕೆಲವು ಅಂಶಗಳು ನಮ್ಗೆ ಗೋಚರ ಆಗಕ್ಕೆ ಶುರು ಆಗುತ್ತೆ. ಅದನ್ನ ನಾವು ಮಾಡಬೇಕು. ಕ್ಲಿಯರ್? ಯಾ, ಟೋಟಲ್ ಲೆಟರ್ ಅದೊಂದಿದೆ. ಏನು? ಪ್ರೋಸೆಸ್ ನ ನೋಡಿದ್ವಿ. ಈಗ ಇದನ್ನ ನಾವು ರಿಲೀಸ್ ಮಾಡ್ಬೇಕು, ಆ ಎಮೋಷನ್ಸ್ ನ. ತುಂಬಾನೇ ಮುಖ್ಯ ಇದು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಗೆ ನಮ್ಮ ಗುರಿ ಕಡೆ ಹೋಗಕ್ ಬಿಡ್ತಾ ಇಲ್ಲ, ಇದೆಲ್ಲ ಫೋಕಸ್ ಮಾಡಕ್ ಬಿಡ್ತಾ ಇಲ್ಲ. ಆದ್ರಿಂದ ಈ ಎಕ್ಸರ್ಸೈಸ್ ಮಾಡ್ಲೇಬೇಕು. ಒಂದು ಲೆಟರ್ ಬರಿಬೇಕು ಅವ್ರಿಗೆ. ಈ 6 ಅಂಶಗಳು ನಾವೇನ್ ಮಾತಾಡಿದ್ವಿ, ನನಗೇನಾಗ್ತಿದೆ ಫಸ್ಟ್, ಆಂಗರ್ ಅಂಡ್ ರಿಸೆಂಟ್ಮೆಂಟ್ ಆಗ್ತಾ ಇದೆಯಾ, ಕೋಪ ಬರ್ತಾ ಇದೆ, ಅಸಮಾಧಾನ ಆಗ್ತಿದ್ಯಾ, ಏನಕ್ಕೆ ಆಗ್ತಾ ಇದೆ, ನಮ್ಗೆ ಇದಕ್ಕೆ ಕೋಪ ಬರ್ತಾ ಇದೆ, ಕಾರಣ ಇದು ಬರಿಬೇಕು. ನನ್ಗೆ ಹರ್ಟ್ ಆಗ್ತಾ ಇದೆ, ಹರ್ಟ್ ಮಾಡಿದೀರಾ, ನೋವು ಮಾಡಿದೀರಾ, ಏನಕ್ಕೆ, ಈ ಒಂದು ಕಾರಣಕ್ಕೆ ನನ್ಗೆ ಹರ್ಟ್ ಮಾಡಿದೀರಾ, ಅದಕ್ಕೆ ನನ್ಗೆ ತುಂಬಾ ಬೇಸರ ಇದೆ, ಅಗಾಧವಾದ ನೋವಿದೆ ಅಂತ. ಮತ್ತೆ ಫಿಯರ್, ಅಂದ್ರೆ ನನಗೇನಾಯ್ತು, ಈ ಘಟನೆ ನಡೆದಿರೋದು ನನ್ನಲ್ಲಿ ಯಾವ ರೀತಿ, ನೀನ್ ನೋಡಿದ್ರೆ ಸಾಕು ಅನುಮಾನ, ಬೇರೆ ವ್ಯಕ್ತಿ ಕಡೆ ನಾನು ನೋಡಂಗಿಲ್ಲ, ಬೇರೆ ವ್ಯಕ್ತಿ ಹತ್ರ ಮಾತಾಡಂಗಿಲ್ಲ, ಆಗ್ಲೇ ಡೌಟು, ಹಿಂಸೆ ಅದು ಅಲ್ವಾ, ನರಕ ಅದು. ನನ್ನ ಬಗ್ಗೆ ನನ್ನ ನಂಬಿಕೆ ಇಲ್ಲ, ಎಷ್ಟು ನೋವು ಅದು, ಅಗಾಢವಾದಂತ ನೋವು. ಆದ್ರೆ ನನಗೇನ್ ಭಯ ಬಂದಿದೆ, ನಾನು ರಸ್ತೆಯಲ್ಲಿ ಹೋಗುವಾಗ ನೋಡಕ್ ಭಯ ಬೀಳ್ತೀನಿ, ಬೇರೆಯವ್ರ ಹತ್ರ ಮಾತಾಡಿ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋದು ಕೂಡ ನನ್ ಭಯ ಇದೆ, ಆತ್ಮವಿಶ್ವಾಸ ಕುಗ್ಗೋಗ್ಬಿಟ್ಟಿದೆ. ಕೇವಲ ನಿನ್ನ ದೌರ್ಬಲ್ಯ, ನಿನ್ಗಿರೋ ಜ್ಞಾನದಿಂದ ನೀನು ಆಪರೇಟ್ ಮಾಡಿದ್ಯಾ, ಅನುಭವಿಸ್ತಾ ಇರೋದು ನಾನು. ಸೊ ಈ ಫಿಯರ್ ಬಂದಿದೆ. ಎಕ್ಸಾಂಪಲ್ ಸ್ನೇಹಿತರೆ ಇದೆಲ್ಲ. ರಿಮೋರ್ಸ್, ರಿಗ್ರೆಟ್ ಅಂಡ್ ಅಕೌಂಟಬಿಲಿಟಿ. ನೆಕ್ಸ್ಟ್ ಏನ್ ಮಾಡ್ಬೇಕು? ಐ ಆಮ್ ಸಾರಿ. ಅದಕ್ಕೆ ನನಗೆ ಈ ಘಟನೆ ನಡೆದಿರೋದಕ್ಕೆ ನನಗೇನು ಕೂಡ ಒಂದು ಪಶ್ಚಾತ್ತಾಪ ಇದೆ, ನಡೆದೋಗ್ಬಿಟ್ಟಿದೆ, ಬಟ್ ನಾನು ಅದರ ಜವಾಬ್ದಾರಿಯನ್ನು ತಗೋತೀನಿ. ನಾನು ಜವಾಬ್ದಾರಿ ತಗೊಂಡು ಇದನ್ನು ಹೇಗೆ ಸರಿ ಮಾಡೋದು ಅಂತ ನೋಡ್ತೀನಿ, ತಗೊಳ್ಬೇಕು. ಮತ್ತೆ ವಾಂಟ್, ನನಗೇನ್ ಬೇಕು. ಸೊ ಇದೆಲ್ಲ ಘಟನೆಗಳು ನಡೆದಿದೆ, ನಾಳೆ ಆಗ್ಬಾರ್ದಲ್ಲ. ನನಗೆ ತುಂಬಾ ಸೌಹಾರ್ದಿತವಾದಂತಹ, ಶಾಂತಿಯಾದಂತಹ, ಮತ್ತೆ ನಂಬಿಕೆ ಇರುವಂತಹ, ಒಂದು ಅರ್ಥಪೂರ್ಣ, ಪರಸ್ಪರ ಅರ್ಥ ಮಾಡ್ಕೊಳ್ಳುವಂತ ಜೀವನ ಬೇಕು. ಅದನ್ನ ನಾವು ಬರಿತೀವಿ. ನಾನು ಅರ್ಹಳಿದ್ದೀನಿ ಅಥವಾ ಅರ್ಹನಿದ್ದೀನಿ ಬೇಕು ಅಂತ ಬರಿಬೇಕು. ನಂತರ ಲವ್, ಕಂಪ್ಯಾಷನ್, ಫರ್ಗಿವ್ನೆಸ್ ಅಂಡ್ ಅಪ್ರಿಶಿಯೇಷನ್. ನಂತರ ನನ್ಗೆ ಅರ್ಥ ಆಯ್ತು ನೀನ್ ಯಾವ ರೀತಿ ಮಾಡೋದಿಕ್ಕೆ ಕಾರಣ, ನಿನಗೆ ಯಾವ್ದೋ ಒಂದು ಸಂದರ್ಭ, ನಿನ್ನ ತಂದೆ ತಾಯಿಗಳು ನಿನ್ ಮೇಲೆ ಪ್ರೆಷರ್ ಹಾಕಿದ್ದಾರೆ, ನನ್ನ ಬಗ್ಗೆ ಏನೋ ಕಂಪ್ಲೇಂಟ್ ಮಾಡಿದ್ದಾರೆ, ಹಾಗಾಗಿ ನೀನನ್ನು ತೊಂದರೆ ಕೊಟ್ಟಿರಬಹುದು. ಅಥವಾ ನಮ್ಮ ತಂದೆ ತಾಯಿ ನಮಗೆ ಚಿಕ್ಕ ವಯಸ್ಸಲ್ಲಿ ಸರಿಯಾಗಿ ಟ್ರೀಟ್ ಮಾಡಿಲ್ಲ ಅಂದ್ರೆ
ನಿಮಗೆ ಗೊತ್ತಿರೋ ಜ್ಞಾನದಲ್ಲಿ ನೀವು ಆಪರೇಟ್ ಮಾಡಿದ್ದೀರಾ, ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅನ್ನೋ ಒಳ್ಳೆ ಉದ್ದೇಶದಿಂದನೇ ಮಾಡಿದ್ದೀರಾ. ಬಟ್ ಅದ್ರಲ್ಲಿ ಏನೋ ಹೆಚ್ಚು ಕಮ್ಮಿ ಆಗಿದೆ, ಅದು ನೀವು ಉದ್ದೇಶಪೂರ್ವಕವಾಗಿ ಮಾಡಿಲ್ಲ. ಅದನ್ನ ನಾನು ಕ್ಷಮಿಸ್ತೀನಿ. ನನ್ನ ಕಡೆ ತಪ್ಪಾದ್ರೆ ನೀವು ಕ್ಷಮಿಸಿ. ಮತ್ತೆ ನೀವು ಅಷ್ಟಾರ ನಮ್ಮನ್ನ ಇಲ್ಲಿವರೆಗೂ ಬೆಳೆಸಿ ವಿದ್ಯೆ ಕೊಟ್ಟಿದ್ದೀರಾ, ನಾನು ನಿಮ್ಗೆ ಕೃತಜ್ಞನಾಗಿದ್ದೀನಿ, ಅಪ್ರಿಶಿಯೇಟ್ ಮಾಡ್ತೀನಿ ಅಂತ ಬರಿಬೇಕು. ಓಕೆ, ಈ ಎಕ್ಸರ್ಸೈಸ್ ಹೇಗ್ ಮಾಡ್ಬೋದು ಅಂದ್ರೆ ಸ್ನೇಹಿತರೆ, ಆ ವ್ಯಕ್ತಿನ ಕೂಡ್ಸ್ಕೊಂಡು ಮಾಡ್ಬೋದು. ನಿನ್ನ ಸಮಸ್ಯೆ ಇದೆಯಪ್ಪ, ಬಾ ಇಬ್ರು ಇದನ್ನ ರಿಲೀಸ್ ಮಾಡೋಣ, ನಿನ್ಗೂ ನನ್ನ ಕಡೆಯಿಂದ ಸಮಸ್ಯೆ ಇದೆ ಅಂದ್ರೆ ಆತ ಒಪ್ಕೊಂಡ್ರೆ ಮುಂದೆ ಕೂತ್ಕೊಂಡು ಆತನಿಗೆ ನಾವು ಈ ಲೆಟರ್ ಬರಿತೀವಿ, ಈ ಅಂಶಗಳನ್ನ ಇಟ್ಕೊಂಡು ಆತ ಅಥವಾ ಆಕೆ ನಮಗೆ ಬರಿಬೇಕು. ಒಪ್ಕೊಂಡ್ರೆ ಒಪ್ಕೊಂಡ್ರೆ ಆ ಎಕ್ಸರ್ಸೈಸ್ ಮಾಡಿ ಪರಸ್ಪರ ಬರೆದು ಅದನ್ನ ಅವ್ರ ಮುಂದೆ ಓದ್ಬೇಕು. ಈ ರೀತಿ ಆಯ್ತು, ಈ ರೀತಿ ಆಯ್ತು, ಈ ರೀತಿ ನನ್ ನೋವಾಗಿದೆ, ಇದರಿಂದ ನಾನು ಕ್ಷಮಿಸ್ತಾ ಇದ್ದೀನಿ. ಅವ್ರು ಕೂಡ ಅದನ್ನ ಹೇಳ್ಬೇಕು. ಅವಾಗ ಏನಾಗುತ್ತೆ, ನಮ್ಮ ತಲೆಯಲ್ಲಿರುವಂತಹ ಈ ಒಂದು ಬರ್ಡನ್ ಏನಿದೆ ಅದು ರಿಲೀಸ್ ಆಗತ್ತೆ. ಸೈಕಾಲಜಿಕಲಿ ಇಟ್ ವಿಲ್ ವರ್ಕ್ ಇನ್ ದಟ್ ವೇ. ಯಾಕಂದ್ರೆ ನಾವು ನಮ್ಮ ಮನಸ್ಸಲ್ಲಿ ಇಷ್ಟೊಂದ್ ದಿನ ಮುಚ್ಚಿಟ್ಕೊಂಡಿದ್ವಿ. ನಾವು ಯಾರಿಗೂ ಹೇಳಲ್ಲ ಅಲ್ವಾ, ಕೋಪ ಬಂದ್ರೆ ಮನಸ್ಸಲ್ಲಿ ಹಾಗೆ ಇಟ್ಕೊಂಡ್ಬಿಡೋದು. ಬೇಜಾರಾದ್ರೆ ಹೇಳಲ್ಲ ಆ ವ್ಯಕ್ತಿ ಹತ್ರ ಹೋಗಿ. ತುಂಬಾ ಕಡಿಮೆ ಜನ ಹೇಳ್ತಾರೆ, ಮುಖಕ್ಕೆ ಹೊಡೆದ ಹಾಗೆ. 99.99% ಹೇಳಲ್ಲ ಜನ, ನೋವನ್ನ ಇಟ್ಕೊಂಡಿರ್ತಾರೆ. ಅಥವಾ ಕೆಲವೊಮ್ಮೆ ಹೇಳಕ್ ಹೋಗಿರ್ತಾರೆ, ಅವ್ರ ರೆಸ್ಪಾನ್ಸ್ ತರ ಬೇರೆ ತರ ಇರುತ್ತೆ, ಸಾರಿ ಬೇರೆ ರೀತಿ ಇರುತ್ತೆ, ಅದನ್ನ ನೋವಿಗೆ ಆಡ್ ಮಾಡುತ್ತೆ, ಅಲ್ಲಿ ನಿಲ್ಲಿಸ್ಬಿಟ್ಟಿರುತ್ತೆ. ಅದನ್ನ ಕ್ಯಾರಿ ಮಾಡ್ತಾ ಇರ್ತೀವಿ. ಆ ವ್ಯಕ್ತಿ ಬದಲಾಗಿರ್ಬೋದು, ಗೊತ್ತಿಲ್ಲ, ವಿ ಡೋಂಟ್ ನೋ. 5 ವರ್ಷ 10 ವರ್ಷ ಆದ್ರೂ ಅದೇ ಇರ್ತದೆ ತಲೆನಲ್ಲಿ, ನಾವು ಸಫರ್ ಮಾಡ್ತಾ ಇರ್ತೀವಿ. ಆ ವ್ಯಕ್ತಿ ಬದಲಾಗಿರ್ಬೋದು, ಮತ್ತೊಮ್ಮೆ ಹೇಳಿದ್ರೆ ಕೇಳ್ಬೋದು, ಬಟ್ ಆ ಪ್ರಯತ್ನಗಳು ನಾವು ಮಾಡಲ್ಲ. ಆ ರೀತಿ ನಮ್ಮ ಸುತ್ತ ಮನಸ್ಸು ಕೆಲಸ ಮಾಡುತ್ತೆ. ಸೊ ಈ ಎಕ್ಸರ್ಸೈಸ್ ಮಾಡೋದ್ರಿಂದ ರಿಲೀಸ್ ಆಗುತ್ತೆ. ಇನ್ ಕೇಸ್ ಆ ವ್ಯಕ್ತಿ ಇಲ್ಲಪ್ಪ ನಾನು ನಿನ್ ಜೊತೆ ಕೂತ್ಕೊಳ್ಳಲ್ಲ, ಈ ಒಂದು ಆಕ್ಟಿವಿಟಿಗೆ ನನಗೆ ಅದು ಆಸಕ್ತಿ ಇಲ್ಲ ಅಂದ್ರೆ ದಟ್ಸ್ ಫೈನ್. ನೀನ್ ನನಗೇನು ಈ ಲೆಟರ್ ಬರಿಬೇಡ, ನಾನ್ ಬರೀತೀನಿ. ಯಾಕೆಂದ್ರೆ ನನಗ್ ಬೇಕಿದು, ನಾನು ಅನುಭವಿಸ್ತಾ ಇರೋದು ಪ್ರತಿದಿನ ನರ್ಕ. ನಾನು ಈ ನೋವಿನ ಈಚೆ ಬರ್ಬೇಕು, ನನ್ನ ಗುರಿ ಕಡೆ ಹೋಗ್ಬೇಕು. ನಾನು ಇದು ಲಗೇಜು, ಇದು ಲಂಗರು, ದೋಣಿ ಲಂಗರ್ ಹಾಕಿ ಹೆಂಗ್ ಹಿಡಿದಿಟ್ಕೊಂಡಿದೆ ಅಲ್ಲ, ನಾನು ಐಲ್ಯಾಂಡ್ ಹೋಗ್ಬೇಕು, ಅಲ್ಲಿದೆ ದೂರದಲ್ಲಿ. ಈ ಲಂಗರ್ ಹಾಕೊಂಡಿದ್ರೆ ಹೋಗಕ್ ಸಾಧ್ಯ? ಎತ್ತೀನಿ ಲಂಗರ್ನ, ಬಿಸಾಕ್ತೀನಿ, ಮೋಟರ್ ಆನ್ ಮಾಡ್ತೀನಿ, ಹೋಗ್ತೀನಿ ಫಾಸ್ಟ್ ಆಗಿ. ಸೊ ಆ ಕ್ರಿಯೆ ಸ್ನೇಹಿತರೆ ಇದು ನಮ್ಮ ಆಯ್ಕೆ. ನಾವು ಇದು ಮಾಡ್ಲಿಲ್ಲ, ಲಂಗರ್ ಹಾಕೊಂಡು ಎಲ್ಲಿರ್ತೀವಿ ಅಲ್ಲೇ ಇರ್ತೀವಿ, ಲಗೇಜ್ ಇಟ್ಕೊಂಡು ಪ್ರಯಾಣ ಮಾಡಕ್ ಶುರು ಮಾಡ್ತೀವಿ. ಅಲ್ಲಿ ಮುಟ್ಟದೇ ಇರಬಹುದು ಅಥವಾ ನಿಧಾನ ಆಗ್ಬಹುದು, ಮತ್ತು ಆ ಪ್ರೋಸೆಸ್ ಅಲ್ಲಿ ನಮ್ಗಾಗೋ ನೋವುಗಳು ಪ್ರತಿನಿತ್ಯ ಅನುಭವಿಸ್ತಾನೆ ಇರಬಹುದು. ಅದರಿಂದ ಆಗೋ ಪರಿಣಾಮಗಳು ಬೇರೆ ಬೇರೆ ಬರ್ತಾನೂ ಇರಬಹುದು ಸರ್. ಹಾಗಾಗಿ ಈ ಎಕ್ಸರ್ಸೈಸ್ ಮಾಡಬೇಕು. ಆ ವ್ಯಕ್ತಿ ನಿಮಗೆ ಸಹಕಾರ ನೀಡಿಲ್ಲ ಅಂದ್ರೆ ದಟ್ಸ್ ಫೈನ್, ಅದನ್ನ ಬರೀರಿ ನೀವೇ ಕೂತ್ಕೊಂಡು. ಆ ವ್ಯಕ್ತಿನ ಚೇರಲ್ಲಿ ಕೂತಿದ್ದಾರೆ ಅಂತ ಭಾವಿಸ್ಕೋಬೇಕು, ಮುಂದೆ ಇದ್ದಾರೆ, ನಾ ಹೇಳ್ತಾ ಇದ್ದೀನಿ ಅವ್ರಿಗೆ, ಹೇಳ್ತಾ ಇರ್ಬಿಟ್ಟು ಬರಿತಾ ಇರ್ಬೇಕು. ಈ ಕಾರಣಗಳು ನನಗೆ ಕೋಪ ಬಂತು, ಇದಕ್ಕೆ ನನಗೆ ಅಸಮಾಧಾನ ಇದೆ ನಿನ್ ಬಗ್ಗೆ, ಇದು ಹರ್ಟ್ ಆಯ್ತು, ನನ್ನ ನೋವಾಯ್ತು, ಗಾಯ ಉಂಟು ಮಾಡಿದೆ ಆಳವಾದ, ಇದು ನನಗೆ ಭಯ ಆಯ್ತು, ಇದು ಒಂದು ಪರಿಣಾಮ ನನ್ನಲ್ಲಿ ಮೂಡಿದೆ, ಆತ್ಮವಿಶ್ವಾಸ ಕುಂದಿದೆ, ಧೈರ್ಯ ಕಮ್ಮಿ ಆಗಿದೆ. ಆಮೇಲೆ ರಿಗ್ರೆಟ್, ಅಕೌಂಟಬಿಲಿಟಿ, ನಾನು ಸಾರಿ, ಯಾಕಂದ್ರೆ ನನ್ನ ಕಡೆಯಿಂದ ಏನೋ ಒಂದು ಸಣ್ಣದೇನೋ ನಡೆದಿರಬಹುದು ಗೊತ್ತಿಲ್ಲದೆ, ನೀನ್ ನಂಗೆ ಮಾತಾಡಿದಾಗ ನಾನು ಎದುರು ಮಾತಾಡಿರ್ಬೋದು, ಆ ರೀತಿ ಬಿಹೇವ್ ಮಾಡಿರ್ಬೋದು ಕೋಪದಿಂದ. ಬಟ್ ನನಗೇನ್ ಬೇಕೀಗ? ಪ್ರೀತಿ ಬೇಕು, ನನ್ನ ನಂಬಿಕೆ ಬೇಕು, ಟ್ರಸ್ಟ್ ಬೇಕು, ಶಾಂತಿ ಬೇಕು. ನಮಗೆ ಮಕ್ಕಳಿಗೆ ಒಳ್ಳೆ ವಾತಾವರಣ ಬೇಕು, ಮನೆಯಲ್ಲಿ ಬೆಳೆಯೋದಕ್ಕೆ ಮೌಲ್ಯಗಳ ಶಿಕ್ಷಣ ಬೇಕು. ನಾವೇ ಕಿತ್ತಾಡ್ಕೊಂಡಿದ್ರೆ ಅವ್ರಿಗೆಲ್ಲ ಬರಲ್ಲ ಅಲ್ವಾ? ಕಚೇರಿನಲ್ಲಿ ಬಾಸ್ಗಳೇ ಭಿನ್ನಾಭಿಪ್ರಾಯ ಇದ್ರೆ ಅವರ ಕೆಳ ಕೆಲಸ ಮಾಡೋರು ಏನಂತ ಇರ್ತದೆ, ಆ ಒಂದು ವ್ಯಾಲ್ಯೂ ಸಿಸ್ಟಮ್ ಅನ್ನೋದನ್ನ ನಾವು ಪ್ರತಿಷ್ಠಾಪಿಸಕ್ಕಾಗಲ್ಲ, ತರಕ್ಕಾಗಲ್ಲ. ಆಗ ಇಡೀ ಕಂಪನಿಯ ಗ್ರೋತ್ಗೆ ತೊಂದರೆ ಆಗತ್ತೆ. ಸೊ ಅದನ್ನ ನಾವು ಮೇಂಟೈನ್ ಮಾಡೋಣ. ಓಕೆ, ಇದೆಲ್ಲ ಬರ್ಬೇಕು ನಾವು ಕಂಪ್ಯಾಷನ್. ಆಮೇಲೆ ಹೌದು ನೀ ಆ ರೀತಿ ಮಾಡ್ದೆ, ಕೂತ್ಕೊಂಡು ಅವ್ರ ತರ ಯೋಚನೆ ಮಾಡ್ಬೇಕು, ಅವ್ರ ಶೂಸ್ ಅಲ್ಲಿ ಹೋಗ್ಬೇಕು. ಅವ್ರು ನಿಮ್ಗೆ ಹೇಳೋ ತರ, ನಾನು ಆ ರೀತಿ ಮಾಡೋದಕ್ಕೆ ಕಾರಣ ನನಗೆ ಒಂದು ಅಂಶ ನೀನ್ ಮಾಡಿದ್ದು ನನಗೂ ಕೂಡ ಟ್ರಿಗರ್ ಆಯ್ತು, ಅದರಿಂದ ನನಗೆ ಈ ತರ ಕೋಪ ಬಂತು, ಬಟ್ ನನಗೆ ದೌರ್ಬಲ್ಯ ವ್ಯಕ್ತಪಡಿಸ್ದೆ, ಅಥವಾ ನನ್ನ ಮನೇಲಿ ಏನೋ ಸಮಸ್ಯೆ ಇತ್ತು ಅದಕ್ಕೆ ನಾನು ದುಡ್ಡನ್ನ ಕದ್ದು ಬಿಟ್ಟೆ, ನಾನು ನಿನ್ನ ಮೋಸ ಮಾಡಿದೆ, ದುಡ್ಡು ಕೊಡ್ತೀನಿ ಅಂತ ತಗೊಂಡೆ, ವಾಪಸ್ ಕೊಟ್ಟಿಲ್ಲ, ಯಾಕಂದ್ರೆ ನಾನು ಅದನ್ನ ತಗೊಂಡು ಬೇರೆ ಕಡೆ ಇನ್ವೆಸ್ಟ್ ಮಾಡಿದೀನಿ, ಡಬಲ್ ಬರುತ್ತೆ ಅಂತ ಹೇಳಿ ನಿಮ್ಗೆ ನಾನು ಕಮಿಟ್ ಆಗಿದ್ದೆ,
ಹೆಚ್ಚಿನ ಮೊತ್ತದ ಬಡ್ಡಿ ಕೊಡ್ತೀನಿ, ಕಮಿಷನ್ ಕೊಡ್ತೀನಿ ಅಂತ. ಬಟ್ ಇವತ್ತಿಗೆ ಏನಾಗಿದೆ, ನಾನೆಲ್ಲೋ ಹಾಕಿದ್ದೀನಿ, ಬಟ್ ಆ ದುಡ್ಡು ನನಗೆ ಬರಲಿಲ್ಲ, ಬಟ್ ನನ್ ಕೊಡೋ ಉದ್ದೇಶ ಇದೆ, ಬಟ್ ಕೊಡ್ತೀನಿ, ದಯವಿಟ್ಟು ಕ್ಷಮಿಸು ಅಂತ ಅವ್ರು ನಾವಾದ್ರೆ ಏನ್ ಯೋಚನೆ ಮಾಡ್ತಾ ಇರ್ತೀವಿ. ಈಗ ನಮ್ಗೇನ್ ಅನಿಸ್ತದೆ, ಅವ್ರು ಮೋಸ ಮಾಡಕ್ಕೆ ಮೋಸಗಾರ, ಅವ್ರು ಕಳ್ಳರು, ಸುಳ್ರು, ಕೆಟ್ಟವರು, ನಮ್ಗೆ ತೊಂದರೆ ಕೊಡಕ್ಕೆ ಹುಟ್ಟಿದ್ದಾರೆ, ಇದಾರೆ, ಕೆಟ್ಟ ಮನಸ್ಸಿದೆ, ಎಲ್ಲ ಓಕೆ ಓಕೆ ಈಗವ್ರಿಗೂ ಅನಿಸ್ತಾ ಇರೋದು. ಈಗ ನಿಜವಾಗ್ಲೂ ಇರಬಹುದು, ಬಟ್ ಆ ಶೂಸ್ ಅವರ ಪಾದರಕ್ಷಣೆಯಲ್ಲಿ ನಿಂತ್ಕೊಂಡು ನಾವು ನಮ್ ಕಡೆ ನೋಡಿದಾಗ ಅವ್ರೇನ್ ಹೇಳ್ಬೋದು ಕಾರಣಗಳನ್ನ, ಅದು ನಿಜನ ಸುಳ್ಳ ಜಡ್ಜ್ಮೆಂಟ್ ಬೇಡ, ಅದನ್ನು ಬರೀರಿ. ಈ ರೀತಿ ನನ್ನ ಕಾರಣ ಇದಕ್ಕೋಸ್ಕರ ನಾನು ಮಾಡಿದೆ ಅಂತ ಮಾಡಿದ ನಂತರ ಆ ವ್ಯಕ್ತಿ ಇರಲ್ಲ, ನೀವು ಅದನ್ನ ರಿಲೀಸ್ ಆಗತ್ತೆ, ಹರಿದು ಬಿಟ್ಟು ಬೆಂಕಿಯಲ್ಲಿ ಸುಟ್ಬಿಡ್ಬಹುದು, ಅಥವಾ ಹರಿದು ಯಾವ್ದು ಕಮೋಡಲ್ಲೋ ಎಲ್ಲೋ ಒಂದ್ ಕಡೆ ಫ್ರೆಶ್ ಮಾಡಿ ಕಳಿಸ್ಬಿಡ್ಬೋದು. ಅದು ನಿಮ್ಮ ತಲೆಯಿಂದ ಹೋಗ್ಬೇಕು. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಸೈಸ್ ಸ್ನೇಹಿತರೆ. ನಿಮ್ಮ ಸಾಧನೆಯ ಹಾದಿ ಹೋಗುವಾಗ ಇದೆಲ್ಲ ಬ್ಯಾಗೇಜ್ಗಳನ್ನ ನಾವು ಕ್ಯಾರಿ ಮಾಡೋಕೆ ಆಗಲ್ಲ. ನಾವು ಹೊಸ ಹೊಸ ಕ್ರಿಯೆಗಳನ್ನ ಮಾಡಬೇಕು, ಹೊಸ ಫಲಿತಾಂಶಗಳನ್ನ ಪಡ್ಕೊಳ್ಳಕ್ಕೆ. ಓಕೆ, ಫರ್ಗಿವ್ ಅಂಡ್ ಮೂವ್ ಆನ್ ಅಷ್ಟೇ. ಕ್ಷಮಿಸಿ ಮುಂದೆ ಹೋಗ್ತಾ ಇರಿ, ಕ್ಷಮಿಸಿಲ್ಲ ಮುಂದೆ ಹೋಗಕ್ಕಾಗಲ್ಲ, ಸಿಂಪಲ್. As long as you don't forgive who and whatever, it will occupy rent-free space in your mind. Wow. ಸಬೆಲೆ ಹಾಲೆಂಡ್ ಹೇಳ್ತಾರೆ ಆಥರು, ಎಲ್ಲಿವರೆಗೂ ನಾವು ಒಬ್ಬರನ್ನ ಕ್ಷಮಿಸಲು, ಆಯ್ತಾ, ಅದು ವ್ಯಕ್ತಿ ಇರ್ಬೋದು, ವಸ್ತು ಇರ್ಬೋದು, ವಿಷಯ ಇರ್ಬೋದು, ಘಟನೆ ಇರ್ಬೋದು, ಅಲ್ಲಿವರೆಗೂ ಅವು ನಮ್ಮ ತಲೆನಲ್ಲಿ ರೆಂಟ್ ಫ್ರೀ, ಬಾಡಿಗೆ ಇಲ್ದೇ ಇರುವಂತಹ ಒಂದು ಉಚಿತವಾದ ಸ್ಥಳನ ಆಕ್ರಮಿಸ್ಕೊಂಡು ಕೂತಿರುತ್ತೆ. ಹೌದಲ್ಲ? ಖಂಡಿತವಾಗ್ಲೂ ಇರುತ್ತೆ. ಬಾಡಿಗೆನೆ ಕೊಡಂಗಿಲ್ಲ. ಅದು ನಮ್ಮ ಮೆದುಳಿನಲ್ಲಿ ಹೆಚ್ಚಿನ ಭಾಗ ಕಾರ್ಯಕ್ಷಮತೆನ ಕಡಿಮೆ ಮಾಡುತ್ತೆ ಆಕ್ರಮಿಸ್ಕೊಳ್ಳೋದ್ರಿಂದ. ಬೇರೆ ಏನ್ ಕೆಲಸ ಮಾಡ್ಬೇಕು ಅಂತಿದ್ವಿ, ಏನ್ ಉದ್ದೇಶ ಇದೆ ನಮ್ಮ ಜೀವನದಲ್ಲಿ, ಅದರ ಕಡೆ ಇಂದ ಡಿವಿಯೇಟ್ ಆಗುತ್ತೆ. ತುಂಬಾ ಅದ್ಭುತವಾಗಿದೆ. ಸೊ ಆಂಗರ್, ರಿಸೆಂಟ್ಮೆಂಟ್ ಅಂಡ್ ಡಿಸೈರ್ ಟು ರಿವೆಂಜ್, ಇದೆಲ್ಲ ನಾವು ಮಾತಾಡಿದ್ವಿ. ಫರ್ಗಿವ್ ಅಂಡ್ ಬ್ರಿಂಗ್ ಯುವರ್ ಸೆಲ್ಫ್ ಬ್ಯಾಕ್ ಟು ಪ್ರೆಸೆಂಟ್. ಎಸ್, ಹಳೆದನ್ನ ಕ್ಷಮಿಸಿ ಬಿಸಾಕಿ ಅದರಿಂದ ಏನೂ ಪ್ರಯೋಜನ ಇಲ್ಲ. ಅವ್ರಿಗೋಗಿ ನಾವು ದ್ವೇಷ ಕಟ್ಕೊಂಡು ಏನೋ ಮಾಡ್ಕೊಂಡು ಜಿದ್ದಿ ಮಾಡ್ಕೊಂಡು ಅವ್ರು ತೊಂದರೆ ಕೊಡ್ಬೇಕು ಅಂತ ನಾವು ಹೋರಾಟ ಮಾಡ್ತಾನೂ ಇಲ್ಲ, ಸುಮ್ಮನೆ ನಾವು ಅನುಭವಿಸ್ತಾ ಇದೀವಿ. ಆತರ ಹೋರಾಟ ಮಾಡಿದ್ರು ನಾವು ಡಿವಿಯೇಟ್ ಆದಂಗೆ ನಮ್ ಗುರಿಯಿಂದ. ಬೇಕಾಗಿಲ್ಲ, ಆಗಿದ್ದಾಗಿದೆ, ಕ್ಷಮಿಸ್ಬೇಕು. ಅದು ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು, ಫ್ರೆಂಡ್ ಇರ್ಬೋದು, ಕೋವರ್ಕರ್ ಇರ್ಬೋದು, ಗಂಡ ಹೆಂಡತಿ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು. ಓಕೆ, ಬಟ್ ಇಟ್ ಈಸ್ ಟೂ ಹಾರ್ಡ್ ಟು ಲೆಟ್ ಗೋ. ತುಂಬಾ ಕಷ್ಟ ಬಿಟ್ಬಿಡಕ್ಕೆ, ಮರೆಯಕ್ಕೆ, ಹೇಳೋ ಸುಲಭ ಅಲ್ಲ. ಈ ಎಕ್ಸರ್ಸೈಸ್ ಟು ಸರ್ಟನ್ ಎಕ್ಸ್ಟೆಂಟ್ ಇಟ್ ವಿಲ್ ಹೆಲ್ಪ್ ಯು, ಬಟ್ ಸ್ಟಿಲ್ ಅದು ಅಷ್ಟು ಕಷ್ಟ ಅಲ್ಲ, ಸಾಧ್ಯ, ಅತೀ ಕಷ್ಟ ಅಲ್ಲ, ಸಾಧ್ಯನೇ ಇಲ್ಲ ಅಂತಲ್ಲ, ಮನಸ್ಸು ಮಾಡಿದ್ರೆ ಅಷ್ಟು ಕಷ್ಟ ಅಲ್ಲ. ಓಕೆ, ಲೇಖಕರಿಗೆ ಅನುಭವಗಳಾಗಿತ್ತು. ಅವರಪ್ಪ ಕುಡಿದು ಮನೆಗೆ ಬಂದು ಹೊಡಿತಾ ಇದ್ರು, ಅವ್ರಿಗೆಲ್ಲ ಥಳಿಸ್ತಾ ಇದ್ರು, ಅವ್ರಿಗೆಲ್ಲೂ ಏನು ನೆಮ್ಮದಿಯಾಗಿರಕ್ಕೆ ಬಿಡ್ತಾ ಇರ್ಲಿಲ್ಲ. ಅವ್ರನ್ನ ಕಿಡ್ನಾಪ್ ಮಾಡ್ತಾರೆ ಜನ, ಅವ್ರಿಗೆ ಚೆನ್ನಾಗಿ ಚಿಕ್ಕ ವಯಸ್ಸಲ್ಲೇ ತೊಂದರೆಗಳನ್ನ ಕೊಡ್ತಾರೆ, ಸ್ನೇಹಿತರು ಹೊಡಿತಾರೆ, ಬಡಿತಾರೆ ಎಲ್ಲ. ಆದ್ರೂ ಅವರು ಒಬ್ಬ ಉತ್ತಮ ಲೇಖಕರಾಗಿ ಇವತ್ತು ಹಲವಾರು ಜನರ ಜೀವನವನ್ನ ಬೆಳಗಿಸ್ತಾ ಇದ್ದಾರೆ. ಕಾರಣ ಆ ಒಂದು ಘಟನೆಗಳು ಕೂಡ ನಮಗೆ ಎಲ್ಲೋ ಒಂದ್ ಕಡೆ ಲಾಭಗಳನ್ನ ತಂದುಕೊಟ್ಟಿರುತ್ತೆ. ಅದನ್ನ ನೆಗೆಟಿವ್ ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಆ ಛಲವನ್ನು ಏನ್ ಮೂಡಿಸುತ್ತೆ, ಆ ನೋವಿಂದ ನಾವು ಹೊರಗಡೆ ಏನ್ ಬರ್ತೀವಿ, ನಮ್ಮ ಸ್ಪೀಡ್ ಜಾಸ್ತಿ ಆಗುತ್ತೆ. ಸೊ ಲೆಟ್ ಗೋ ಹೆಲ್ಪ್ಸ್ ಫೋಕಸ್ ಆನ್ ಅವರ್ ಗೋಲ್ಸ್. ಇಲ್ಲ ಬಿಟ್ಬಿಡೋದ್ರಿಂದ, ಮರೆಯೋದ್ರಿಂದ ನಮ್ಗೆ ಏನಾಗುತ್ತೆ, ನಮ್ಮ ಗೋಲ್ ಮೇಲೆ ಫೋಕಸ್ ಮಾಡೋಕೆ ಅದು ಸಹಾಯ ಮಾಡುತ್ತೆ. ಓಕೆ, ರಿಸೆಂಟ್ಮೆಂಟ್ ಇಸ್ ಲೈಕ್ ಡ್ರಿಂಕಿಂಗ್ ಪಾಯ್ಸನ್ ದೆನ್ ಹೋಪಿಂಗ್ ಇಟ್ ವಿಲ್ ಕಿಲ್ ಯುವರ್ ಎನಿಮೀಸ್. ನೆಲ್ಸನ್ ಮಂಡೇಲಾ ಅವ್ರು ಹೇಳ್ತಾರೆ, ಅಸಮಾಧಾನ ಅಂತ ಏನಿದೆ ಪ್ರತಿದಿನ ನಾವೇನು ಅನುಭವಿಸ್ತಾ ಇದೆ, ಯಾವ ರೀತಿ ಅಂದ್ರೆ ಪಾಯ್ಸನ್ ಕುಡಿದ್ಬಿಡೋದು, ಆಮೇಲೆ ಅದು ಬೇರೆಯವ್ರನ್ನ ಸಾಯಿಸುತ್ತೆ ಅಂತ ಅನ್ಕೊಂಡ್ ಕೂತಿರೋದು. ಇಷ್ಟು ಅದ್ಭುತವಾಗಿದೆ ಅಲ್ಲ? ನಾವು ಕುಡ್ದಿರೋದು ನಮ್ಮ ಮೇಲೆ ಪ್ರಭಾವ ಅದಿರುತ್ತೆ, ಪರಿಣಾಮ ಆಗತ್ತೆ, ಬೇರೆಯವ್ರಿಗೇನು ಮಾಡಲ್ಲ. ಅದರಿಂದ ನೋಡಿ, ಅದನ್ನ ಏನಾದ್ರು ಈಚೆ ಬಂದ್ರೆ, ನಾವು ಕ್ಷಮಾ ಗುಣ ನಾವು ಹೊಂದಿದ್ರೆ ಆರ್ಥರೈಟಿಸ್ ಇಂದ ಮುಕ್ತರಾಗಬಹುದು, ಮೈಗ್ರೇನ್ ಇಂದ ಮುಕ್ತರಾಗಬಹುದು, ಕ್ರೋನಿಕ್ ಕಾನ್ಸ್ಟಿಪೇಷನ್, ಮಲಬದ್ಧತೆ ಮುಂತಾದ ಏನು ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು, ವೆಯ್ಟ್ ಲಾಸ್ ಕೂಡ ಮಾಡ್ಕೋಬಹುದು. ಎಷ್ಟೊಂದು ಬೆನಿಫಿಟ್ಸ್ ಅದರಲ್ಲಿರುತ್ತೆ. ಸ್ಟೆಪ್ಸ್ ಟು ಫರ್ಗಿವಿಂಗ್. ಏನು ಸ್ಟೆಪ್ಸು?
ನೋಡಿ, ಸೇಮ್ 6 ಸ್ಟೆಪ್ಸ್ ಇದೆ, ಅದು ನಾವು ಮಾತಾಡಾಗಿದೆ. ದಟ್ ವಿ ಕ್ಯಾನ್ ಇಟ್ ಫಾರ್ ಮೇಕ್ ಎ ಲಿಸ್ಟ್. ಏನ್ ಮಾಡೋದು, ಲಿಸ್ಟ್ ಮಾಡಿ ಯಾವ್ಯಾವ ತೊಂದರೆ ಆಯ್ತು ಅಂತ ಲಿಸ್ಟ್ ಮಾಡಿ, ನಂತರ ಏನಕ್ಕೆ ನಮ್ಗೆ ಹರ್ಟ್ ಆಯ್ತು ಇವರಿಂದ, ಈ ವ್ಯಕ್ತಿಯಿಂದ ಅಂತ ಹೇಳಿಬಿಟ್ಟು, ಅವರ ಒಂದು ನೋವಿನ ಮಾತು ನನಗೆ ಗಾಯವನ್ನು ಮಾಡಿದೆ, ಈ ವ್ಯಕ್ತಿಯಿಂದ ಆಗಿದಂತಹ ನೋವಿನ ಮಾತು ಅಂತ ಬರೀಬಹುದು. ಆಮೇಲೆ ಆ ಫಾಲೋ ಟೋಟಲ್ ಟ್ರೂತ್ ಪ್ರೊಸೆಸ್, ಇದನ್ನ ನಾವು ಮಾತಾಡಿದೀವಿ ಆಲ್ರೆಡಿ. ಐ ಥಿಂಕ್ ವಿ ಹ್ಯಾವ್ ಕವರ್ಡ್ ಆಲ್ ದೋಸ್ ಥಿಂಗ್ಸ್. ಯಾರಿಗಾದ್ರೂ ಇರ್ಬೋದು, ಪೇರೆಂಟ್ಸ್ಗಿರ್ಬೋದು, ಮಕ್ಕಳಿರ್ಬೋದು, ಸ್ನೇಹಿತರಿಗಿರ್ಬೋದು, ಯಾರು ಬೇಕಾದ್ರೂ ಇದನ್ನ ಮಾಡಬಹುದು. ಅದನ್ನೇ ಹೇಳ್ತಾ ಇದ್ದಾರೆ. ಯಾವುದೇ ವ್ಯಕ್ತಿ ಅವ್ರಿಗಿರೋ ಬೆಸ್ಟ್ ನಾಲೆಜ್, ಏನ್ ನಾಲೆಜ್ ಇದೆ ಅದರಿಂದನೇ ಆಪರೇಟ್ ಮಾಡಕ್ ಸಾಧ್ಯ. ಅದು ನಮ್ಗೆ ಹರ್ಟ್ ಆಗಿರುತ್ತೆ. ಅದೇ ರೀತಿ ನೆನ್ಸ್ಕೊಳ್ತೇವೆ ಸ್ನೇಹಿತರೆ, ನಾವು ಕೂಡ ನಮ್ ಬೆಸ್ಟ್ ನಾಲೆಜ್ ಇಂದಾನೆ ಆಪರೇಟ್ ಮಾಡ್ತಾ ಇರೋದು, ನಮ್ಗೆ ಗೊತ್ತಾಗಲ್ಲ. ಅವ್ರಿಗೂ ಹರ್ಟ್ ಆಗಿರುತ್ತೆ. ಒಬ್ಬ ವ್ಯಕ್ತಿ ನಮ್ಗೆ ಹರ್ಟ್ ಮಾಡಿದಾನೆ, ಬಟ್ ನಾವು ಯಾರಿಗೋ ಒಬ್ಬರಿಗೆ ಹರ್ಟ್ ಮಾಡಿರ್ತೀವಿ, ಇದೇ ವ್ಯಕ್ತಿಗೆ ಅಂತಲ್ಲ. ಅದಕ್ಕೆ ಸ್ನೇಹಿತರೆ, ಒಬ್ಬ ವ್ಯಕ್ತಿ ಎಲ್ಲಾರ್ಗು ಒಳ್ಳೆಯನಾಗಕ್ ಸಾಧ್ಯ ಇಲ್ಲ. ಇವನ್ ಮಹಾತ್ಮ ಗಾಂಧಿ ಕೂಡ, ನೆಲ್ಸನ್ ಮಂಡೇಲಾ ಕೂಡ, ನಮ್ಮಲ್ಲೂ ಆ ಗುಣಗಳು ಇರುವಂತ ನೆಗೆಟಿವ್ ಗುಣಗಳು ಬೇರೆಯವ್ರಿಗೆ ಹರ್ಟ್ ಆಗಿರುತ್ತೆ. ನಾವ್ ಹೆಂಗ್ ಬೇರೆಯವ್ರಿಗೆ ಹೇಳ್ದೆ ಇರ್ತೀವೋ, ಅವರು ಕೂಡ ಹೇಳ್ತಾ ಇರಲ್ಲ ನಮ್ಮ ಹತ್ರ, ಅದು ದೂರ ಇಟ್ಟಿರ್ತಾರೆ ನಮ್ಮನ್ನ. ಗಮನಿಸಿ, ಸಾಧ್ಯನೇ ಇಲ್ಲ ಎಲ್ಲಾರು ನಮ್ನ ಇಷ್ಟಪಡಕ್ಕೆ. ಬಹುಶಃ ದೇವ್ರನ್ನೂ ಇಷ್ಟಪಡಲ್ಲ ಎಷ್ಟೊಂದ್ ಜನ. ಒಬ್ಬ ರಾಮ ಇಷ್ಟಪಟ್ರೆ ಒಬ್ಬ ಶಿವನ್ ಇಷ್ಟಪಡ್ತಾರೆ. ಓಕೆ, ಸೊ ಅವ್ರಿಗೇನ್ ನಾಲೆಜ್ ಇದೆ ಅದನ್ನ ಆಪರೇಟ್ ಮಾಡ್ತಾರೆ. ಅದನ್ನ ನಾವು ಅರ್ಥಕೋಬೇಕು. ಓಕೆ, ಲಿಸ್ಟ್ ಮಾಡಿ ಅದನ್ನ. ದಿ ಫರ್ಗಿವ್ನೆಸ್ ಅಫರ್ಮೇಶನ್ ಒಂದಿದೆ, ಇದನ್ನ ನಾನು ಐ ವಿಲ್ ಶೇರ್ ಇಟ್ ವಿತ್ ಯು. ಸಮಯ ಇದೆಯಾ ಆದ್ರೂ ಒಂದ್ಸರಿ ಓದ್ಬಿಟ್ಟು ಹೇಳ್ತೀನಿ. ಅಫರ್ಮೇಶನ್ ನ ಬರ್ಕೋಬಹುದು. ಆ ಫರ್ಗಿವ್ನೆಸ್ ನ ಮಾಡ್ಬೇಕು ಅಂದ್ರೆ ದಿನ ದಿನ ಓದೋದಿಕ್ಕೆ, ಆ ಸುಪ್ತ ಮನಸ್ಸನ್ನ ರಿವೈರ್ ಮಾಡೋದಿಕ್ಕೆ. ಏನು, ನನ್ನನ್ನು ಸೀಮಿತಗೊಳಿಸಿದ ಎಲ್ಲಾ ಬೇಡಿಕೆಗಳು ಮತ್ತು ತೀರ್ಪುಗಳಿಂದ ನಾನು ನನ್ನನ್ನು ಮುಕ್ತಗೊಳಿಸುತ್ತೇನೆ. ನನ್ನ ಸೀಮಿತಗೊಳಿಸಿದೆ ಅದು ಇವತ್ತಿಗೆ. ಸಂತೋಷ, ಪ್ರೀತಿ ಮತ್ತು ಶಾಂತಿಯಿಂದ ಬದುಕಲು ನಾನು ಮುಕ್ತನಾಗಲು ಅವಕಾಶ ಮಾಡಿಕೊಳ್ಳುತ್ತೇನೆ. ನನ್ನ ಜೀವನದಲ್ಲಿ ಯಶಸ್ಸನ್ನು ಹೊಂದಲು, ಆನಂದವನ್ನು ಅನುಭವಿಸಲು ನಾನು ಅರ್ಹನಾಗಿದ್ದೇನೆ ಅಥವಾ ಅರ್ಹನಾಗಿದ್ದೇನೆ. ಮತ್ತು ನನಗೆ ಬೇಕಾದುದನ್ನು ಹೊಂದಲು ಅರ್ಹಳೆಂದು ತಿಳಿದುಕೊಳ್ಳಲು ನಾನು ತೃಪ್ತಿಕರ ಸಂಬಂಧಗಳನ್ನು ರಚಿಸಲು ಅವಕಾಶ ಮಾಡಿಕೊಡುತ್ತೇನೆ. ನಾನು ಈಗ ಮುಕ್ತನಾಗುತ್ತೇನೆ ಅಥವಾ ಮುಕ್ತಳಾಗುತ್ತೇನೆ. ಈ ಪ್ರಕ್ರಿಯೆಯಲ್ಲಿ ನಾನು ಇತರರ ಮೇಲೆ ಇಟ್ಟಿರುವ ಯಾವುದೇ ಬೇಡಿಕೆಗಳು ಮತ್ತು ನಿರೀಕ್ಷೆಗಳಿಂದ ನಾನು ಎಲ್ಲರನ್ನೂ ಬಿಡುಗಡೆ ಮಾಡುತ್ತೇನೆ. ಎಲ್ಲರನ್ನು, ಅವ್ರನ್ನು, ನನ್ನನ್ನು, ಎಲ್ಲರೂ ಎಕ್ಸ್ಪೆಕ್ಟೇಷನ್ಸ್ ಇಂದ ಈಚೆ ಬರ್ತೀನಿ. ಎಕ್ಸ್ಪೆಕ್ಟೇಷನ್ ಇಂದನೇ ಹೆಚ್ಚು ತೊಂದರೆಗಳಾಗ್ತಾ ಇದೆ ಇವತ್ತಿಗೆ. ನಾನು ಸ್ವತಂತ್ರನಾಗಿರಲು ಆರಿಸಿಕೊಳ್ಳುತ್ತೇನೆ ಅಥವಾ ಸ್ವತಂತ್ರಳಾಗಿರಲು ಆರಿಸಿಕೊಳ್ತೀನಿ, ಆಯ್ಕೆ ಮಾಡ್ಕೊಳ್ತೀನಿ. ಯಾವ್ದನ್ನ ಸ್ವತಂತ್ರ? ಯೋಚನೆಗಳಿಂದ ಸ್ವತಂತ್ರ ಇಲ್ಲ. ನಾವು ಸ್ವತಂತ್ರ ಇಲ್ಲ, ಅದು ಬಂದಿಗಳಾಗಿರ್ತೀವಿ, ಕಾರಾಗೃಹದಲ್ಲಿ ಇರ್ತೀವಿ. ನಾನು ಇತರರು ಸ್ವತಂತ್ರರಾಗಲು ಅವಕಾಶ ಇಲ್ಲ, ಅವ್ರಿಗೆ ಕೂಡ ಸ್ವಾತಂತ್ರ್ಯ ಕೊಡ್ತೀನಿ. ಎಕ್ಸ್ಪೆಕ್ಟೇಷನ್, ಅಟ್ಯಾಚ್ಮೆಂಟ್, ಟೂ ಮಚ್ ಡಿಪೆಂಡೆನ್ಸಿ, ಡಿಪೆಂಡಬಿಲಿಟಿ, ಅವ್ರಿದ್ರೆ ನನಗಾಗದು. ಅವ್ರಿಗೆ ಕೂಡ ಸ್ವಾತಂತ್ರ್ಯ ಕೊಡ್ಬೇಕು. ಅವರು ಕಿರಿಕಿರಿ ಆಗ್ತಾ ಇರತ್ತೆ ನಾವು ಇಷ್ಟೊಂದು ಹೇಳೋದ್ರಿಂದ, ಆ ರೀತಿ ನಡ್ಕೊಳ್ಳೋದ್ರಿಂದ. ನಾನು ನನ್ನನ್ನು ಕ್ಷಮಿಸುತ್ತೇನೆ, ನಾನು ನನ್ನನ್ನು ಕ್ಷಮಿಸ್ಕೋತೀನಿ. ಗೊತ್ತಿಲ್ಲದೇನೋ ಮಾಡಿದ್ದೀನಿ ಅದು, ಮತ್ತು ನಾನು ಅವ್ರನ್ನು ಕೂಡ ಕ್ಷಮಿಸ್ತೇನೆ. ಮತ್ತು ಅದೇ ರೀತಿ ಆಗುವಂಥದ್ದು. ಇದು ಅಫರ್ಮೇಶನ್. ಐ ಆಮ್ ಗೋಯಿಂಗ್ ಟು ಶೇರ್ ದಟ್ ವಿತ್ ಯು. ಡೋಂಟ್ ವರಿ, ಆಮೇಲೆ ಇದನ್ನ ಬರ್ಕೊಳ್ಳಿ. ಕ್ಲಿಯರ್? ಇದಕ್ಕೊಂದು ಎಕ್ಸಾಂಪಲ್ಸ್ ಕೊಡ್ತಾರೆ. 1972 ವಿಯೆಟ್ನಾಂ ವಾರಲ್ಲಿ ಒಂದು ವಾರ್ ವಿಕ್ಟಿಮ್ ಅಂತ ಏನ್ ಹೇಳ್ತಾರೆ, ಫಾನ್ ಥಿ ಕಿಮ್ ಫು ಅನ್ನೋ ಒಂದು ಹುಡುಗಿ, ಹೆಣ್ಣು ಮಗಳು, 10 ವರ್ಷದ ಮಗಳು, ಈ ಸೌತ್ ವಿಯೆಟ್ನಾಂ ಮತ್ತು ನಾರ್ತ್ ವಿಯೆಟ್ನಾಂ ನಡುವೆ ಆಗುವ ಬಾಂಬಿಂಗ್ ದಾಳಿಗಳಲ್ಲಿ, ಜಗಳ, ವಾರ್ನಲ್ಲಿ ಈಕೆಗೆ ಇವರ ಮನೆ ಮೇಲೆ ಒಂದು ದಾಳಿ ಆಗುತ್ತೆ, ಒಂದು ಬಾಂಬ್ ಬೀಳುತ್ತೆ. ಬಾಂಬಲ್ಲಿ ಆಕೆ ತನ್ನ ಬಟ್ಟೆಗಳನ್ನೆಲ್ಲ ಸುಟ್ಕೊಂಡ್ಬಿಡ್ತಾಳೆ, ಮನೆಯಿಂದ ಓಡ್ ಬರ್ತಾಳೆ ನಗ್ನಳಾಗಿ ಆ ಚಿಕ್ಕ ವಯಸ್ಸಲ್ಲಿ. ಅದನ್ನ ಫೋಟೋ ತೆಗಿತಾರೆ. ವಾರ್ ಕ್ರೈಮ್ ಅಂತ ಏನು ಪ್ರಪಂಚಕ್ಕೆ ತಿಳಿಸ್ತಾರೆ, ಆಗಲ್ಲ, ನ್ಯೂಸ್ ಎಲ್ಲ ನಾವು ಸ್ಪ್ರೆಡ್ ಮಾಡ್ಬೇಕಾಗತ್ತೆ. ಅದರಲ್ಲಿ ಫೋಟೋ ತೆಗಿತಾರೆ. ಆ ಫೋಟೋಗೆ ಪುಲಿಟ್ಸರ್ ಅವಾರ್ಡ್ ಸಿಗುತ್ತೆ ಫೋಟೋಗ್ರಾಫರ್ಗೆ, ಅದು ಬೇರೆ ವಿಷಯ. ಬಟ್ ಆಕೆಗೆ 3rd ಡಿಗ್ರಿ ಬರ್ನಿಂಗ್ ಆಗಿರುತ್ತೆ. 17 ಆಪರೇಷನ್ ಮಾಡ್ತಾರೆ ಆಮೇಲೆ 3rd ಡಿಗ್ರಿ ಬರ್ನಿಂಗ್ ಅಲ್ಲಿ. 14 months ಆಕೆ ಬೆಡ್ಡಲ್ಲಿ ಇರ್ತಾರೆ. ಯಾರಿಂದ? ಸೌತ್ ವಿಯೆಟ್ನಾಮ್ಸ್ ಇಂದ ಆಗಿರುವಂತ ಕ್ರೌರ್ಯ. ತಂದೆ ತಾಯಿ ಕೂಡ ಪ್ರಾಣ ಕಳ್ಕೊತಾರೆ. ಬಟ್ ಆಕೆ ಆಮೇಲೆ ಏನ್ ಮಾಡ್ತಾರೆ, ಆಕೆ ಆ ದ್ವೇಷದ ಸಾಧಿಸನ್ನು ಅದನ್ನ ಮರೀತಾರೆ, ಅವ್ರನ್ನ ಕ್ಷಮಿಸ್ತಾರೆ. ಅದಕ್ಕೆ ಕಾರಣಗಳಿದೆ, ವಾರ ಆಗೋದಕ್ಕೆ ಅದರದ್ದಾದ ಕಾರಣಗಳಿರುತ್ತೆ. ನಾವೆಲ್ಲ ವಿಕ್ಟಿಮ್ಸ್ ಅಂತ ಅರ್ಥಕೊಂಡು ಅವ್ರೇನಾಗ್ತಾರೆ, ಪೀಸ್ ಲವರ್ ಆಗ್ತಾರೆ.
ಮತ್ತೆ ಒಂದು ಫೌಂಡೇಶನ್ ನ ರಾಯಭಾರಿ ಆಗ್ತಾರೆ. ಅದು ಕಿಮ್ ಫೌಂಡೇಶನ್ ಅಂತ. ಅದರಲ್ಲಿ ವಾರ್ ಕ್ರೈಮ್ ಅಲ್ಲಿ ಅಥವಾ ಯುದ್ಧ ಯುದ್ಧದಿಂದ ನೊಂದವರು, ವಿಕ್ಟಿಮ್ಸ್, ವಾರ್ ವಿಕ್ಟಿಮ್ಸ್ ಅಂತ ಏನ್ ಹೇಳ್ತಾರೆ, ಅವ್ರಿಗೆಲ್ಲ ಆ ಏನು ನೋಡ್ಕೊಳ್ಳುವಂಥದ್ದು, ಅವ್ರಿಗೆಲ್ಲ ಅನುಕೂಲ ಮಾಡ್ಕೊಳ್ಳುವಂತಹ ಒಂದು ಫೌಂಡೇಶನ್ ಮಾಡಿ ಅದನ್ನ ನೋಡ್ಕೊಂತಾರೆ. ಯುನೆಸ್ಕೋ ಅಂತ ಏನ್ ಹೇಳ್ತಾರೆ, ಅದರ ರಾಯಭಾರಿ ಆಗ್ತಾರೆ ಅವರು. ಹಾಗಾಗಿ ಕ್ಷಮಿಸಿದ್ರೆ ಮಾತ್ರ ಅದಕ್ಕೆ ಸಾಧ್ಯ ಆಯ್ತು. ನಾನು ನೋವು ಅನುಭವಿಸ್ಕೊಂಡು ಇದ್ದಿರ್ಬೋದು. ಅವರು ಆ ಕ್ಷಮಾಗುಣ ಇರೋದ್ರಿಂದ, ಆ ಬ್ಯಾಗೇಜ್ ನ ತೆಗೆದಿರೋದ್ರಿಂದ ಅವರು ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಯ್ತು. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್, ಫ್ರಾಂಕ್ಲಿನ್ ಟಾಸ್ಕ್ ಫೋರ್ಸ್ ಅಂತ ಏನಿದೆ, ಡಿಫೆನ್ಸ್ ಟಾಸ್ಕ್ ಫೋರ್ಸ್ ಅಲ್ಲಿ ಇವ್ರು ಕೆಲಸ ಮಾಡ್ತಾ ಇರ್ತಾರೆ. ಆಮೇಲೆ ಅರ್ಜೆಂಟೈನಾದವ್ರು ಅಟ್ಯಾಕ್ ಮಾಡ್ತಾರೆ ವಾರಲ್ಲಿ, ಕ್ವಿಕ್ ಆಗಿ ಹೇಳ್ತೀನಿ. ಅದರಲ್ಲೂ ಕೂಡ ಅವರು ಸುಟ್ಟ ಗಾಯಗಳಿಂದ 49% ಅವರ ಬಾಡಿಗೆ ಹಾನಿಯಾಗುತ್ತೆ. 70 ಆಪರೇಷನ್ ಮಾಡಲ್ಪಡ್ತಾರೆ. ಅದಕ್ಕೆ ಅವರ ಬಾಡಿನ ಅವರ ಸರಿ ಮಾಡೋದಕ್ಕೆ ಹಲವಾರು ತಿಂಗಳ ಕಾಲ ಬೆಡ್ ರಿಡನ್ ಆಗಿರ್ತಾರೆ. ಆಮೇಲೆ ಅವ್ರು ಎದ್ದೇಳ್ತಾರೆ, ಚೇತರಿಸ್ಕೊತಾರೆ. ಇವತ್ತಿಗೆ ಅವರು ಕೂಡ ವೆಸ್ಟರ್ನ್ ಸ್ಪಿರಿಟ್ NGO VP ಆಗಿರ್ತಾರೆ UK ನಲ್ಲಿ. ಮಿಲಿಯನ್ಸ್ ಆಫ್ ಪೀಪಲ್, ಬಡವರಿಗೆ, ನಿರ್ಗತಿಗೆ ಸಹಾಯ ಮಾಡ್ತಾರೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ಇಫ್ ಯು ಸ್ಪೆಂಡ್ ಯುವರ್ ಲೈಫ್ ಫುಲ್ ಆಫ್ ರಿಸೆಂಟ್ಮೆಂಟ್ ಅಂಡ್ ಬಿಟರ್ನೆಸ್, ದೆನ್ ಯು ಹ್ಯಾವ್ ಫೇಲ್ಡ್ ಯುವರ್ ಸೆಲ್ಫ್. ನಾನು ಅಸಮಾಧಾನ, ಬೇಜಾರು, ನೋವು, ಅವ್ರು ಬಂದು ಅಟ್ಯಾಕ್ ಮಾಡಿದ್ರು ಅವರು ಅಂತ ಅನ್ಕೊಂಡು ಅದೇ ರೀತಿ ನಾನು ಜೀವನ ಪೂರ್ತಿ ಅದನ್ನೇ ಅನ್ಕೊಂಡು ನನ್ನ ಜೀವನ ಮುಗಿಸಿದ್ರೆ ಏನ್ ಮಾಡ್ದಂಗಾಯ್ತು? ನನಗೋಸ್ಕರ ಕಷ್ಟಪಟ್ಟು ನನ್ನನ್ನು ಬದುಕಿಸ್ಬೇಕಂತ ಹೋರಾಟ ಮಾಡಿದ ನರ್ಸು, ಡಾಕ್ಟರ್, ಅವ್ರಿಗೆಲ್ಲ ಅವಮಾನ ಮಾಡ್ದಂಗೆ ಆಗತ್ತೆ. ಅವ್ರಿಗೆ ನಾನ್ ಬೇಕು, ನನ್ ಬದುಕಬೇಕು ಅಂದ್ರೆ ನಾನು ಈ ಪ್ರಪಂಚಕ್ಕೆ ಏನಾದ್ರು ಮಾಡ್ಬೇಕಲ್ವಾ ಅಂತ ಅದ್ಭುತವಾಗಿ ಅವರು ಒಂದು ಮಾತನ್ನ ಹೇಳಿದ್ದಾರೆ ಸ್ನೇಹಿತರೆ. ಆದ್ರಿಂದ ಇವತ್ತಿಗೆ ನಾವು ಹೇಟ್ರೆಡ್ನೆಸ್, ದ್ವೇಷ, ಅಸೂಯೆ, ಕೋಪ ಎಲ್ಲವನ್ನ ಬಿಡೋಕೆ ಒಂದು ಕ್ರಮವನ್ನ ತಗೊಳ್ಳೋಣ. ಯಾಕೆಂದ್ರೆ ನಾವು ನಮ್ಮ ಗುರಿ ಕಡೆ ಫೋಕಸ್ ಆಗಿರ್ಬೇಕು, ನಮ್ಮ ಗುರಿ ಕಡೆ ಹೋಗ್ಬೇಕು. ಓಕೆ, ಪ್ಲೀಸ್ ಡೂ ದಿಸ್ ಎಕ್ಸರ್ಸೈಸ್. ಅದು ನಿಮ್ಗೆ ಸಹಾಯ ಮಾಡುತ್ತೆ. ಓಕೆ ಓಕೆ ಫೈನ್, ದೆನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಅಂಡ್ ಈಗ ಒಂದು ಯೋಧರ ಘೋಷಣೆ ಮಾಡುವ. ನಾನು ಒಬ್ಬ ಯೋಧ, ಭಯದ ನಡುವೆಯೂ ನಾನು ಕ್ರಮ ಕೈಗೊಳ್ಳುತ್ತೇನೆ. ನಾನು ಒಬ್ಬ ಯೋಧ, ಏನೇ ಆಗಲಿ ನಾನು ಏನನ್ನಾದರೂ ಮಾಡಲು ಸಿದ್ಧನಾಗಿದ್ದೇನೆ. ನಾನು ಒಬ್ಬ ಯೋಧ, ನಾನು ಪ್ರತಿಯೊಂದು ಕೆಲಸವನ್ನು 100% ಮಾಡುತ್ತೇನೆ. ನಾನು ಒಬ್ಬ ಯೋಧ, ನಾನು ಕಠಿಣವಾದದ್ದನ್ನು ಮಾಡಲು ಸಿದ್ಧನಾಗಿದ್ದೇನೆ. ಎಸ್, ನಾನು ಒಬ್ಬ ಯೋಧ, ಯಾವುದೇ ರೀತಿಯ ಮನಸ್ಥಿತಿಯ ನಡುವೆಯೂ ನಾನು ಕ್ರಮ ಕೈಗೊಳ್ಳುತ್ತೇನೆ. ನಾನು ಒಬ್ಬ ಯೋಧ, ಯಾವುದೇ ಅಡಚಣೆಗಿಂತಲೂ ನಾನು ದೊಡ್ಡವನಾಗಿದ್ದೇನೆ. ಹೌದು, ನಾನು ಒಬ್ಬ ಯೋಧ, ನಾನು ಏನು ನಡೆದರೂ ಸಹ ಯಶಸ್ಸನ್ನು ಸಾಧಿಸುತ್ತೇನೆ. ನಾನು ಒಬ್ಬ ಯೋಧ, ನಾನು ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ನಾನು ಒಬ್ಬ ಯೋಧ, ನನ್ನ ಜೀವನದ ಪ್ರತಿಯೊಂದು ಕ್ಷಣವನ್ನು ನಾನೇ ಸೃಷ್ಟಿಸುತ್ತೇನೆ. ನಾನು ಒಬ್ಬ ಯೋಧ, ನನ್ನ ಆಯ್ಕೆಗಳು ನನ್ನ ವಾಸ್ತವಿಕತೆಯನ್ನು ರೂಪಿಸುತ್ತವೆ. ನಾನು ಒಬ್ಬ ಯೋಧ, ನನ್ನ ಪ್ರತಿಕ್ರಿಯೆ ನನ್ನ ಫಲಿತಾಂಶವನ್ನು ರೂಪಿಸುತ್ತದೆ. ನನಗಾಗೋದಿಲ್ಲ ಅನ್ನೋ ಮಾತೇ ಇಲ್ಲ. ನಾನು ಮಾಡೋದು ಅಥವಾ ಬಿಡೋದು ಕೇವಲ ನನ್ನ ಆಯ್ಕೆ. ಪ್ರಯತ್ನಿಸ್ತೀನಿ ಅನ್ನೋದಿಲ್ಲ, ನಾನು ಮಾಡದೆ ಇಲ್ಲ ಮಾಡೋದಿಲ್ಲ. ನಾನು ನನ್ನ ಹೃದಯಕ್ಕೆ ಸತ್ಯನಿಷ್ಠನಾಗಿದ್ದೇನೆ. ನಾನು ಒಬ್ಬ ಯೋಧ, ನಾನು ನನ್ನ ಸತ್ಯವನ್ನು ಸಹಾನುಭೂತಿಯಿಂದ ಹೇಳುತ್ತೇನೆ. ನಾನು ಒಬ್ಬ ಯೋಧ, ನಾನು ನನ್ನ ಬದ್ಧತೆಯನ್ನು ಕಾಯ್ದುಕೊಳ್ಳುತ್ತೇನೆ. ನಾನು ಒಬ್ಬ ಯೋಧ, ನನ್ನ ಮಾತೇ ಕಾನೂನು. ನಾನು ಒಬ್ಬ ಯೋಧ, ನಾನು ನನ್ನನ್ನು ಈಗಲೇ ಅನುಮೋದಿಸುತ್ತೇನೆ. ನಾನು ಒಬ್ಬ ಯೋಧ, ನನಗೆ ಎಲ್ಲಾ ಸಾಧ್ಯವಿದೆ ಎಂದು ನಂಬುತ್ತೇನೆ. ಎಸ್, ನಾನು ಒಬ್ಬ ಯೋಧ, ನಾನು ನನ್ನ ಗುರಿಗಳನ್ನು ಸಾಧಿಸುತ್ತೇನೆ. ನಾನು ಒಬ್ಬ ಯೋಧ, ನಾನು ಒಬ್ಬ ಯೋಧ, ನಾನು ಒಬ್ಬ ಯೋಧ. ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ರು ಯೋಧರೆ, ನಾವೆಲ್ಲ ಯೋಧರೆ, ನಾವೆಲ್ಲ ವಾರಿಯರ್ಸ್. ನಮ್ಮ ಗುರಿಗಳನ್ನ, ನಮ್ಮ ಯುದ್ಧವನ್ನ ನಾವು ಗೆಲ್ತೀವಿ, ಗೆಲ್ತಾನೂ ಇದ್ದೀವಿ. ಇದರ ಕಡೆ ನಾವು ಈಗ ಪ್ರಯಾಣ ಶುರು ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಅಂಡ್ ಈಗ ವಾಟ್ ವಿಲ್ ಡೂ, ಮೆಡಿಟೇಷನ್ ಮಾಡೋಣವಾ? ಕ್ವಿಕ್ ಆಗಿ ಮೆಡಿಟೇಷನ್ ಮಾಡೋಣ. ಆರಾಮದಾಯಕ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ, ಬೆನ್ನು ಸ್ಥಿರವಾಗಿರಲಿ, ಕಣ್ಣುಗಳನ್ನು ಮುಚ್ಚಿ. Inhale, exhale, inhale, exhale.
Inhale, exhale.